ಸಿನಿಮಾನೇ ನೋಡಿಲ್ಲ ಅಷ್ಟು ಕಮ್ಮಿ. ಲಾಸ್ಟ್ ಒಂದು 8 ತಿಂಗಳಿಂದ ತುಂಬ ಕಮ್ಮಿ. ಏನೋ ಒಂದು 4 ಸಿನಿಮಾ ನೋಡಿರ್ಬೇಕು 8 ತಿಂಗಳಲ್ಲಿ ಹೇಳ್ತಾರೆ. ಅವಳು ಜಪ ತರ ಮಾಡ್ತಾಳೆ, ಮಮ್ಮ ಮಮ್ಮ ಪಪ್ಪ ಪಪ್ಪ ಫುಲ್ ಡೇ. ಸೊ ಶಿ ಇಸ್ ಟೇಕಿಂಗ್ ಆಲ್ ದ ಟೈಮ್. ನಮ್ಗೆ ಆನ್ ಸ್ಕ್ರೀನ್ ಅಲ್ಲಿ ಮಗು, ಆಫ್ ಸ್ಕ್ರೀನ್ ಅಲ್ಲಿ ಮಗು. ಅದಕ್ಕೆ ಚಿಲ್ಡ್ರನ್ ಅದು ಸೋ ಇನ್ನಸೆಂಟ್, ಅದು ಸೋ ಇನ್ನಸೆಂಟ್ಲಿ ಶಿ ಕಮೆಂಟ್ ಟೋಲ್ಡ್ ನನ್ಗೇನೋ ಹೊಟ್ಟೆಲಿ ಗುಳುಗುಳು ಅಂತ ಇದೆ ಅಂತ. ಏನೋ ನೀವೇನಾದ್ರಿ ನಥಿಂಗ್ ಇಸ್ ಹ್ಯಾಪನಿಂಗ್, ಗೋ ಸಿಟ್ ಅಂತ. ಅದು ವರ್ಕ್ ಆಗಲ್ಲ. ಇನ್ಫ್ಯಾಕ್ಟ್ ಅದೇ ಟಾಕಿಂಗ್ ಆಫ್ ಟಾಕ್ಸಿಕ್ ಯಶ್ವರ್ನ ಮೀಟ್ ಮಾಡಿದಾಗ ಹಿ ಆಸ್ಕ್ಡ್ ಅಸ್ ದ ಸೇಮ್ ಕ್ವೆಶ್ಚನ್, ಅಪ್ಪ ನೀವು ಗಂಡ ಹೆಂಡತಿ ಅದು ಹೆಂಗ್ ಜೊತೆಲಿ ಕೆಲಸ ಮಾಡ್ತೀರಾ ಅಂತ. ದಟ್ಸ್ ದ ಫಸ್ಟ್ ಥಿಂಗ್ ಹಿ ಆಸ್ಕ್ಡ್. ಹೆಂಗ್ ಕ್ವೆಶ್ಚನ್ ಮಾಡ್ತೀರಿ ಇಬ್ರು ಮಾಡ್ಬೋದಾ ಗಂಡ ಹೆಂಡತಿ ಫಿಲಮ್? ಸೊ ಸಮ್ವೇರ್ ವಾಟ್ ಐ ಫೀಲ್ ಇಸ್ ಆನೆಸ್ಟ್ಲಿ 2-3 ಫಿಲಮ್ ಸೋತಾಗ ಇನ್ನೊಂದು ಯಾವುದೋ ಕ್ವಾಲಿಟಿ ಸಿನಿಮಾ ಬರುತ್ತೆ. ಇಲ್ಲೆಲ್ಲ ಇಲ್ಲಾಗಿರೋ ಬ್ಯಾಕ್ ಸ್ಲ್ಯಾಶ್ ಏನಿದೆ ಅದು ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನನಗೆ ಗೊತ್ತು ಸಿನಿಮಾ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿದ್ದು ನಾನು ಅಷ್ಟು ಬೋಲ್ಡಾಗಿ ಪ್ರಮೋಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬಟ್ ಐ ಮೀನ್ ಸಚ್ ಅನ್ ಆಬ್ಲಿಗೇಟೆಡ್ ಸಿಚುಯೇಷನ್ ವೇರ್ ಐ ಹ್ಯಾವ್ ಟು ಸಪೋರ್ಟ್ ಮೈ ಪ್ರೊಡ್ಯೂಸರ್ ಬಿಕಾಸ್ ಈಸ್ ಪುಟಿಂಗ್ ಮನಿ. ಡೈರೆಕ್ಷನ್ ಮಾಡಲೇಬೇಕಾಗಿತ್ತು, ಮಾಡಿದೆ. ಬಟ್ ಅದಾದಮೇಲೆ ಓಕೆ ಇದನ್ನು ಹ್ಯಾಂಡ್ಲ್ ಮಾಡ್ತೀನ, ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಮಾಡ್ಬೋದಲ್ಲ ಅಂತ ಹಂಗಿತ್ತು. ಮಾಡೋಕ್ಕಾಗುತ್ತಾ, ಅದು ಗೆಲ್ಲುತ್ತಾ ಗೊತ್ತಿರಲಿಲ್ಲ. ಸೊ ಅದು ಮಾಡೋಕ್ಕಾಯ್ತು, ಗೆಲ್ತು ಅಂತ ಗೊತ್ತಾದಾಗ ಓಕೆ ಐ ಕ್ಯಾನ್ ಡೂ, ಇದರಲ್ಲೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ 2 ಎತ್ಕೊಂಡಿದ್ದು ನಾನು, 2 ಮಾಡೋಣ ಅಂತ. ಅದು ಅಗೇನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ನನಗೇನು ಅನಿಸ್ತು ನಾನು ಮಾಡ್ಕೊಂಡಿರೋ ಸಿನಿಮಾ. ವರ್ಷಕ್ಕೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಾನು ಐ ಆಮ್ ಲಿಟ್ರಲಿ ಪ್ರೊಟೆಸ್ಟಿಂಗ್ ಕೈಂಡ್. ನಾನು ಹೇಳ್ತೇನೆ ಕೃಷ್ಣಗೆ ಎವ್ರಿ ಇಯರ್ ಬಿಕಾಸ್ ಸಿ ದ ಕೈಂಡ್ ಆಫ್ ಎಕ್ಸಿಕ್ಯೂಷನ್ ಕೃಷ್ಣ ಡಸ್. ಇಲ್ಲ ನನಗೆ ಉಳಿಬೇಕಲ್ಲ, ಯೋಚನೆ ಮಾಡ್ತಾ ಇರ್ತೀನಿ. ಇನ್ನೊಂದೇನಾಗುತ್ತೆ ಅಂದರೆ ನನಗೆ ಕತೆಗಳೊಂದು ಒಂದಷ್ಟು ಐಡಿಯಾಗಳು ಉಳಿತಾ ಇರುತ್ತೆ. ಬಟ್ ಎಲ್ಲ ಐಡಿಯಾಗಳು ಸಿನಿಮಾ ಆಗಲ್ಲ. ಸುಮ್ಮನೆ ಒಂದು ಸಿನಿಮಾ ಮಾಡ್ಕೊಂಡು ಮಾಡ್ಬೋದು. ಬಟ್ ಒಂದು ವಾವ್ ಅಂತ ಅನಿಸ್ಬೇಕು ಅಂದರೆ ಆ ಥರದ್ದು ವಾವ್ ಐಡಿಯಾಗಳು ಬೇಕು. ನನಗೆ ಗೊತ್ತಿಲ್ಲ, ನನಗೀಗ ಬರೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಯಾವ್ದಾದ್ರು ಮಾಸ್ ಫಿಲಮ್ ಬರೆಯೋಣ ಅಂದರೆ ಓಕೆ ಹೀರೋ ಬರ್ತಾನಲ್ಲ ಒಂದು ಬಿಲ್ಡಪ್ಪು ಇಲ್ಲ, ನನಗೆ ಐ ಕಾಂಟ್ ರೈಟ್ ಸಚ್ ಸೀನ್ಸ್. ಯೋಚನೆನೂ ಮಾಡೋಕ್ಕಾಗಲ್ಲ ನಂಗೆ. ಆ ಥರ ಹೆಂಗೆ ಅದೆಲ್ಲ ಒಂಥರ ಓವರ್ ಆಗಲ್ವಾ? ಸ್ಟೋರಿ ಏನು ಡಿಪೆಂಡ್ ಮಾಡುತ್ತೆ. ಈಗ ನಾನು ಬಾಹುಬಲಿ ಬರ್ಕೊಂಡ್ಬಿಟ್ಟು ನಾನು ಲವ್ ಮಾಕ್ಟೇಲ್ ಬಜೆಟ್ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ. ಬರ್ಕೊಳ್ಳೋವಾಗಲೇ ಅಲ್ಲ, ಈಗ ಒಂದು ಎಂಪೈರು ಒಬ್ಬ ರಾಜ ಅಂದ ತಕ್ಷಣ 500 crore ಫಿಲ್ಮ್ ರೈಟ್, ಲೈಕ್ ಗ್ಯಾಂಗ್ಸ್ಟರ್ ಆ್ಯಂಡ್ ರೌಡೀಸ್ ಅಂದ ತಕ್ಷಣ ಇಟ್ಸ್ 200 crore ಬಜೆಟ್ ಫಿಲ್ಮ್. ಬಟ್ ಸಿ ಅಗೇನ್ ಈಗ ಯಾವುದೋ ಒಂದು ದೊಡ್ಡ ಇವೆಂಟ್ ನಡೀತಿದೆ ಆ್ಯಂಡ್ ಪೀಪಲ್ ವಾಸ್ ಸಿಟಿಂಗ್ ಬಿಹೈಂಡ್ ವಾಂಟ್ ಟು ಸಿ ಯಾರು ಬಂದರು, ಏನಾಯಿತು ಪೀಪಲ್ ಆರ್ ಕ್ಯೂರಿಯಸ್ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ವೆಲ್ ಆಲ್ಸೋ ಫಾರ್ ದಟ್ ಮ್ಯಾಟರ್. ಬಟ್ ಏನಂದರೆ ಎಥಿಕ್ಸ್ ಇಟ್ಕೊಂಡು ಮಾಡ್ಬೇಕು ಎಲ್ಲದನ್ನು ಅಂತ ನನಗನ್ಸಿದೆ ವೆನ್ ಇಟ್ ಕಮ್ಸ್ ಟು ಪಾಪರಾಜಿ. This franchisee finds a new meaning with every chapter. Love Mocktail 3. Welcome to Cinema Express. Nanu A Sharadhaa in conversation with Krishna and Milana Nagaraj for the 3rd installment of Love Mocktail 3. And moreover, I find it more special because I have traveled with Love Mocktails, varied emotions, but I feel the 3rd chapter is more special because of the father-daughter bonding. But before that, before even we get into Love Mocktail 3, Krishna and Milana, I know for reasons when I say love takes over the toxic date, and the release you had never planned, but it happened. ನೀವು ಹೇಳಿದ್ರಲ್ಲ ಬಟ್ ನೀವು ನೆವರ್ ಪ್ಲ್ಯಾಂಡ್ ಅಂತ. ಇವನ್ ಲವ್ ಮಾಕ್ಟೇಲ್ ವಾಸ್ ನೆವರ್ ಪ್ಲ್ಯಾಂಡ್, ಇಟ್ ಹ್ಯಾಪನ್. ಅಂದರೆ ಲೈಫಲ್ಲಿ ತುಂಬ ವಿಷಯಗಳು ವೆನ್ ವಿ ನೆವರ್ ಪ್ಲ್ಯಾನ್ ಅಲ್ಲ, ಸಮ್ ಮ್ಯಾಜಿಕ್ ಹ್ಯಾಪನ್ಸ್ ದೇರ್. ಓಕೆ, ಅಂದರೆ ಅದು ಗೊತ್ತಿಲ್ಲ ಆ ಟೈಮಲ್ಲಿ ನಾನು ಯಾಕೆ ಮಾಡೋಣ ಅಂತ ಅನಿಸ್ತು. ಇನ್ನೂ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಸೊ ಒಂದು ಇನ್ಸ್ಟಿಂಕ್ಟ್ ಅಂತ ಇಲ್ಲ ಬರಬೇಕು ಅಂತ ಒಂದು ಕಡೆ ಅನಿಸ್ತು. ಸೊ ಐ ಸೆಡ್ ವಿಲ್ ಜಸ್ಟ್ ಡೂ ಇಟ್ ಅಂತ. ಬಟ್ ಅಂದರೆ of course March 19 is a very good date and you took that weekend holiday. It's not that you wanted to force yourself, just it's almost festive 5 days holiday ಸಿಗುತ್ತೆ ನಮಗೆ ಎಂಟೈರ್ ವೀಕಲ್ಲಿ. ಔಟ್ ಆಫ್ 7-8 days ನಮಗೆ 4 to 5 days ಹಾಲಿಡೇ ಇದೆ. ಸೊ ಆ ಥರ ಜನರಲಿ ಸಿಗಲ್ಲ. ಆ ಥರದ್ದೆಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಎಲ್ಲ ಬಿಗ್ ಫಿಲ್ಮ್ಸ್ ಸೂಪರ್ ಸ್ಟಾರ್ಸ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ರೆಡಿ ಇದ್ವಿ, ಹತ್ರ ಇದ್ವಿ. ಸೊ ಐ ಥಿಂಕ್ ಡೇಟ್ ಯಾಕೆ ಬಿಡೋದು, ಅಂಡ್ ಕನ್ನಡ ಸಿನಿಮಾ ಯಾವುದೂ ಇಲ್ಲ. That's the best part I wanted to tell you. When we always say Kannada films don't come in festive seasons, so anta. When you told superstars, for me love as a subject is itself a superstar. Love, that whole thing, because in midst of what we are seeing today, we watch movies every week,
in the midst of those little battles and actions, what we call battles, somewhere emotions play a different role and we want to go and see ಅಂತ ನನಗೆ ಅನಿಸುತ್ತೆ. ಆ ರೀತಿ ಲವ್ ಮಾಕ್ಟೇಲ್. ಬಟ್ ಅಂದರೆ ಮಿಸ್ಸಿಂಗ್ ಔಟ್ ಆನ್ ವ್ಯಾಲೆಂಟೈನ್ಸ್ ಡೇ ರಿಲೀಸು ನಿಮಗೂ ಒಂಥರ ಇತ್ತು. ಬಟ್ ಕಮಿಂಗ್ ಅಲ್ಲ, ಇಟ್ ವಾಸ್ ಇಂಟೆನ್ಷನಲ್ ಅಂಡ್ ಡಿಸೈಡೆಡ್. ಯಾಕಂದ್ರೆ ಎವ್ರಿ ಟೈಮ್ ವ್ಯಾಲೆಂಟೈನ್ಸ್ ಅಂತ ಎರಡು ಸಿನಿಮಾನು ಮಾಡಿದೀವಿ. ಬಟ್ ಸಮ್ ಹೌ ಡಿಡ್ ವಿ ಮಿಸ್ ಔಟ್ ಆನ್ ಫ್ಯೂ ಕ್ರೌಡ್ ಬಿಕಾಸ್ ಎಕ್ಸಾಮ್ಸ್ ಇರುತ್ತೆ, ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಬರಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ದಿಸ್ ಫಿಲ್ಮ್ ಸಿನ್ಸ್ ಇಸ್ ಬಿಟ್ವೀನ್ ಅ ಫಾದರ್ ಆ್ಯಂಡ್ ಅ ಡಾಟರ್, ವಿ ಡೋಂಟ್ ವಾಂಟ್ ಫ್ಯಾಮಿಲೀಸ್ ಟು ಮಿಸ್ ದ ಫಿಲ್ಮ್. ಓಕೆ, ದಟ್ಸ್ ದ ಸೋಲ್ ರೀಸನ್ ವಿ ಡಿಸೈಡೆಡ್ ಟು ಕಮ್ ಆನ್ April 10th. ಹಾಗಾಗಿ ಈ ಸತಿ ಆ ಕ್ರೌಡ್ನ ಮಿಸ್ ಮಾಡೋದು ಬೇಡ. ಐ ಥಿಂಕ್ 80-90% ಆಫ್ ದ ಚಿಲ್ಡ್ರನ್ ವುಡ್ ಹ್ಯಾವ್ ಫಿನಿಶ್ ದೇರ್ ಎಕ್ಸಾಮ್ಸ್ ಈ ಸತಿ. 10th ಒಂದು ಇರುತ್ತೆ ಅನ್ಸುತ್ತೆ. ಬಟ್ ದೆನ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್ ಆ್ಯಂಡ್ ವಿ ವರ್ ಪ್ರಿಪೇರ್ಡ್. ಬಟ್ I can still say fortune has favored and ನಮಗೆ and since it's a ಕನ್ನಡ ಫಿಲ್ಮ್ and ಡೇಟ್ಗೆ ಇವಾಗ ಅವಾಯ್ಡ್ ಬಂತು, ಟಾಕ್ಸಿಕ್ ಮುಂದಕ್ಕೆ ಹೋಗಿದ್ದರಿಂದ ಅವಾಯ್ಡ್ ಇದೆ and we might as well come on that date because we are also prepared. ಆಮೇಲೆ ಎಲ್ಲರೂ ನಿಮಗೆ ಟಾಕ್ಸಿಕ್ ಬರುತ್ತೆ March 19th ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ರು, ಬರುತ್ತೆ ದೇ ಆರ್ ಆಲ್ ವೇಟಿಂಗ್. ಸೊ ಒಂದು ಏನಾಗುತ್ತೆ ಅಂದರೆ ಓಕೆ ಒಂದು ಕನ್ನಡ ಸಿನಿಮಾ ಇಲ್ವಲ್ಲ ಅನ್ನೋ ಒಂದು ಬೇಜಾರು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಐ ಥಾಟ್ ಇಲ್ಲ ಅಲ್ಲೂ ಬರೋಣ. ಆ್ಯಂಡ್ ಯುಗಾದಿ ಹಬ್ಬ ಅಂದಮೇಲೆ ಫ್ಯಾಮಿಲಿ ಎಲ್ಲ ಸೇರ್ತಾರೆ. ಖಂಡಿತ. ಸೊ ಫ್ಯಾಮಿಲಿ ಎಲ್ಲ ಸೇರಿದಾಗ ಅವರೆಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಯಾವ್ದಾದ್ರು ಸಿನಿಮಾಗೆ ಹೋಗಬೇಕು ಅಂದರೆ ಲವ್ ಮಾಕ್ಟೇಲ್ 3 ಈಸ್ ದ ಫಿಲ್ಮ್. Yeah, this is actually, we always talk about this in the end, like, the date. But this time, date had a real, meaning with Love Mocktail. But something, ನಾನು ಯಾವಾಗಲೂ ಪ್ರತಿ ಸತಿ ನೀವು ಲವ್ ಮಾಕ್ಟೇಲ್ ಅಂತ ಫಿಲ್ಮ್ ವಾಪಸ್ ಬಂದಾಗ ನನಗೆ ಅನಿಸ್ತು, ಅಂದರೆ ಇಟ್ ವಾಸ್ ಅ ಟ್ರೈ ಆ್ಯಂಡ್ ಟೆಸ್ಟೆಡ್. ಅಂದರೆ ಯು ವಾಂಟೆಡ್ ಟು ಜಸ್ಟ್ ಟ್ರೈ ಯುವರ್ ಡೈರೆಕ್ಟೋರಿಯಲ್ ಸ್ಕಿಲ್ಸ್ ವಿತ್ ಲವ್ ಮಾಕ್ಟೇಲ್. ಅಲ್ಲ ಅಂದರೆ ನನ್ನ ಕೆರಿಯರ್ಗೋಸ್ಕರ ಏನಾದ್ರು ಮಾಡ್ಕೋಬೇಕು ಅಂತ ಬಂದಾಗ ಒಂದು ಕತೆ ಅಂತ ಏನೋ ಒಂದು ಹೊಡೆದು ಮಾಡಿದ್ದು. ಬಟ್ ಇಲ್ಲ, ನೋಡೋಣ ಅಂತೇನು ಮಾಡಿಲ್ಲ, ಮಾಡಲೇಬೇಕು wanted to say that I can be a director. ಅದಕ್ಕೋಸ್ಕರ ಗುಡ್ ಫಿಲ್ಮ್, ಗುಡ್ ಫಿಲ್ಮ್, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ ಸಿನಿಮಾ ಅದು. ನಾನು ಡೈರೆಕ್ಟರ್ ಆಗಬೇಕು ಅಂತಲ್ಲ, ಮೇ ಬಿ ಆಕ್ಟರ್ ನಿಲ್ಲಬೇಕು ಅನ್ನೋದಕ್ಕೂ ಮಾಡಿರ್ಬೋದು ಅವಾಗ. ಬೇಸಿಕಲಿ ಕರಿಯರ್ ಪ್ರೂವ್ ಮಾಡೋಂಥದ್ದು ಏನಿರಲಿಲ್ಲ. ಅಲ್ಲ, ಬೇಸಿಕಲಿ ಕರಿಯರ್ ಉಳಿಸ್ಕೊಳ್ಳೋಕೆ ಶುಡ್ ಬಿ ರೈಟ್ ಥಿಂಗ್ ಟು ಸೇ. ಓಕೆ, ಬಿಕಾಸ್ ಒಳ್ಳೆ ಕತೆಗಳು ಸಿಗ್ತಾ ಇರಲಿಲ್ಲ ಐ ಥಿಂಕ್ ಕೃಷ್ಣ ಅವ್ರಿಗೆ ಆ ಟೈಮಲ್ಲಿ. ಆ್ಯಂಡ್ ಮಾಡಿರೋ ಸಿನಿಮಾಗಳು ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸ್ದಾಗ, ಬಿಕಾಸ್ ಐ ಡೋಂಟ್ ನೋ ಇಫ್ ಯು ನೋ ಆರ್ ಇಫ್ ಯು ರಿಮೆಂಬರ್ ವೆನ್ ಹಿ ಡಿಡ್ ಹುಚ್ಚಾ 2, it was an exceptional performance, body ಮಾಡಿ. I think he invested so much time to that film, and when that film didn't do well, as actor, I think Krishna had utmost dedication, be it with doing the body ಅಥವಾ acting ಇರ್ಬೋದು, prep ಇರ್ಬೋದು, ಎಲ್ಲ ತುಂಬ. Krishna was a very ಡಿಸಿಪ್ಲಿನ್ಡ್ ಆಕ್ಟರ್ ದಟ್ ವೇ. ಐ ಥಿಂಕ್ ಹುಚ್ಚ ವರ್ಕ್ ಆಗಲಿಲ್ಲ, ಅಂಡ್ ದೆನ್ ಕಪಲ್ ಆಫ್ ಅದರ್ ಫಿಲ್ಮ್ಸ್ ಒಂದೆರಡು ವರ್ಕ್ ಆಗಲಿಲ್ಲ. ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ಅದೊಂಥರ ಶಿಫ್ಟ್ ಕೂಡ ಇತ್ತು, ದಟ್ ಪ್ರಾಪರ್ ಕಮರ್ಷಿಯಲ್ ಟಿಪಿಕಲ್ ಫಾರ್ಮ್ಯಾಟ್ ಫಿಲ್ಮ್ಸ್ ವರ್ ನಾಟ್ ವರ್ಕಿಂಗ್. ಆಮೇಲೆ ಏನು ಮಾಡೋದು ಏನು ಅಂತ ಗೊತ್ತಾಗದೇ ಇರೋ ಫೇಸಲ್ಲಿ ಐ ಥಿಂಕ್ ವಿ ಫಿಗರ್ಡ್ ಔಟ್. ಆ್ಯಂಡ್ ಮನೇಲಿ ನಮ್ಮನ್ನ ಮದುವೆ ಆಗಿ ಅಂತ ಹೇಳ್ತಾ ಇದ್ರು. ಟೂ ಮೆನಿ ಥಿಂಗ್ಸ್ ವರ್ ಹ್ಯಾಪನಿಂಗ್ ಅವಾಗ, ಲಾಟ್ ವಾಸ್ ಗೋಯಿಂಗ್ ಆನ್. ಕೃಷ್ಣ ಸಡನ್ಲಿ ಡಿಸೈಡೆಡ್ ಐ ವಿಲ್ ಡೈರೆಕ್ಟ್. ವಾಟ್ ವರ್ಕ್ in 2018 we started. 2019 we finished. 2020 released. What love began in 2018, it's come this far. Yeah, almost 8 years. It's like, for me, I feel love is evergreen anta heldaga somewhere Love Mocktail has been evergreen in your absolutely na lives. ಅದು ತುಂಬ ಟ್ರಾವೆಲ್ ಆಗಿದೆ. ನಾವು ಟ್ರಾವೆಲ್ ಆಗಿದ್ದೀವಿ, ಆಡಿಯನ್ಸು ಟ್ರಾವೆಲ್ ಆಗಿದ್ದಾರೆ ಅದ್ರ ಜೊತೆಗೆ. ಆಲ್ಮೋಸ್ಟ್ 8 years, ಅವ್ರು 6 years, ಆಡಿಯನ್ಸ್ 6 to 7 years ಟ್ರಾವೆಲ್ ಆಗಿದ್ದಾರೆ. ಸೊ ಅವ್ರಿಗೂ ಒಂದೊಂದು ಜರ್ನಿ ಇದೆ ಅದರಲ್ಲಿ. ಅದೇ ಕಾಮೆಂಟ್ಸ್ ಓದ್ತಾ ಇರ್ತೀನಿ, ಅದೇ ಹೇಳಿದೆ ನಾನು. ಲವ್ ಮಾಕ್ಟೇಲ್ ಬಂದಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ, ಲವ್ ಮಾಡ್ತಾ ಇದ್ದೆ. 2 ಬಂದಾಗ ಮದುವೆ ಆಗಿದ್ದೀನಿ, ಇವಾಗ ನನಗೊಂದು ಮಗು ಆಗಿದೆ. ಓಕೆ, ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಟು ವಾಚ್ ಲವ್ ಮಾಕ್ಟೇಲ್ 3. ವೈ ನಾಟ್? ಇಟ್ಸ್ ಅ ಸ್ಟೋರಿ ಬಿಟ್ವೀನ್ ಫಾದರ್ ಆ್ಯಂಡ್ ಡಾಟರ್ ಅಂತ ನಮ್ಮ ಮೈಂಡಲ್ಲಿ. That becomes more special, especially ನೀವು ಸ್ಟಾರ್ಟ್ ಮಾಡಿದಾಗ ಇನ್ನೂ ಮದುವೆ ಆಗಿರಲಿಲ್ಲ. ಅದೇ ಲವ್ ಮಾಕ್ಟೇಲ್ 1 ಮಾಡಿದಾಗ ಸಿಂಗಲ್, ಲವ್ ಮಾಕ್ಟೇಲ್ 2 ಮಾಡಿದಾಗ ಮ್ಯಾರಿಡ್, ಲವ್ ಮಾಕ್ಟೇಲ್ 3 ಮಾಡಿದಾಗ 3 ಜನ ಇದ್ದೀವಿ. somewhere personal journey has traveled in parallel, ಬ್ಲೆಂಡ್ ಆಗಿದೆ ಅಂತ. while writing for Love Mocktail 1 and 2, while writing for 3, that journey, ಅಂದರೆ ಈಚ್ ಟೈಮ್ ನೀವು ಮಾಡಿದಾಗ, ನೀವು ಬರಿಬೇಕಾದ್ರೆ, like maturity of writing. So how did you go about Love Mocktail 3 writing, especially I think both of you? ನಾವು ಅದನ್ನ ಏಜ್ ಆಗಿದೆ, ನಾವು ಒಂದನ್ನ ದಾಟ್ಕೊಂಡ್ಬಂದಿರ್ತೀವಿ. ಒಂದು 6 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡಿರ್ತೀವಿ. ಸೊ ಆ ಎಲ್ಲ ಹೆಲ್ಪ್ ಆಗುತ್ತೆ ನಮಗೆ. ವಿ ಆಲ್ಸೋ
ಮೆಚ್ಯೂರ್ ಆಸ್ ಅನ್ ಆ್ಯಕ್ಟರ್ಸ್ ಆರ್ ಮೆಚ್ಯೂರ್ ಆಸ್ ಅನ್ ಡೈರೆಕ್ಟರ್ ರೈಟರ್. ಸೊ ದ ವೇ ವಿ ಥಿಂಕ್ ಬಹುಶಃ ಲವ್ ಮಾಕ್ಟೇಲ್ 3 ನಾನು 2018ನಲ್ಲಿ ಲವ್ ಮಾಕ್ಟೇಲ್ 1 ಬರೆದಿರೋ ಟೈಮಲ್ಲಿ ಬರೆಯೋಕ್ಕಾಗ್ತಿರಲಿಲ್ಲ ಓಕೆ. ಆ ಮೆಚುರಿಟಿಗೆ. ಅವತ್ತಿಗೆ ಅದನ್ನು ಬರೆದೆ ಆ ಏಜ್ದು. ಇವತ್ತಿಗೆ ಇದನ್ನು ಬರಿತಾ ಇದ್ದೀನಿ. ಅದು ಆ ಥರ ಮತ್ತೆ ಈ ಥರ ಅವಾಗ ಬರೆಯೋಕ್ಕಾಗ್ತಿರಲಿಲ್ಲ, ಇವಾಗ ಬರಿತಾ ಇದ್ದೀನಿ. ಲವ್ ಮಾಕ್ಟೇಲ್ 2 ದ ಫಾದರ್ ಡಾಟರ್ ರಿಲೇಶನ್ಶಿಪ್ ಅಲ್ಲಿ ಸ್ಟಾಪ್ ಆಗಿತ್ತು. ದಿಸ್ ಇಸ್ ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ಟಾಪ್ ಆಗಿತ್ತು. ಬಟ್ ಇಟ್ ಬ್ರಿಂಗ್ಸ್ ಅ ನರೇಟಿವ್ ಶಿಫ್ಟ್ ಟು ಅದೇ ಒಂದು ಕೋರ್ ಸೆಂಟರ್ ಪಾಯಿಂಟ್ ಆಫ್ ಲವ್ ಮಾಕ್ಟೇಲ್ 3. ಹೌದೌದು. ಬಿಫೋರ್ ಐ ಗೆಟ್ ಟು ದ ಪ್ಲಾಟ್ ವಾಟ್ ಐ ನೋ ಲಿಟಲ್ ಅಬೌಟ್, ಅದನ್ನ ನೀವು ಹೇಳಬೇಕು ಅಂದರೆ ಹೇಳಿ. ದಿಸ್ ಮೂವಿ ವಾಸ್ ಶಾರ್ಟ್ ಇನ್ 16 days? 25 days. 25 days. When did you last hear? I think today one schedule, no, I think one schedule is when you shoot a film in 25 days. It's not like ಫಾಸ್ಟ್ ಮಾಡಬೇಕು ಅಂತ ಮಾಡಿಲ್ಲ. ವೆರಿ ಕಂಫರ್ಟಬಲಿ ಡನ್ ಇನ್ 25 days. ಐ ವುಡಂಟ್ ಸೇ ಅಂದರೆ ಇಟ್ ವಾಸ್ ಚಾಲೆಂಜಿಂಗ್ ಬಿಕಾಸ್ ಆಫ್ ಮೇ ಬಿ ವಿ ಹ್ಯಾಡ್ ಪರಿ ಆ್ಯಂಡ್ ಕೆಲಸಗಳು ಮಾಡಬೇಕಾಗಿರೋದು ಚಾಲೆಂಜಿಂಗ್. ಬಟ್ ನಂಬರ್ ಆಫ್ ಡೇಸ್ ವೈಸ್ ಏನು ಅನ್ಸಿಲ್ಲ. ದಿಸ್ ಇಸ್ ದ ಕೈಂಡ್ ಆಫ್ ವರ್ಕ್ ವಿ ಬಿನ್ ಡೂಯಿಂಗ್ ಫ್ರಮ್ even Love Mocktail 1 we shot for 32-33 days, 32 days. Love Mocktail 2 we shot for 29-30 days. ಓಕೆ. ಅಂದರೆ ನಂಬರ್ ಆಫ್ ಲೊಕೇಶನ್ಸ್ ಜಾಸ್ತಿ ಆದಷ್ಟು ನಂಬರ್ ಆಫ್ ಡೇಸ್ ಇಳಿಯುತ್ತೆ. ನೀವು ಅಂದರೆ ನೀವು ಕತೆ ಬರಿಬೇಕಾದ್ರೆ ನಿಮ್ಮ ಫೋಕಸ್ ಇರ್ತಾ ಅಂದರೆ ಯಾವಾಗ ಎಲ್ಲೆಲ್ಲಿ ಏನೇ ಸೀನ್ ಎಲ್ಲ ಬರ್ದಾಯ್ತು, ಅದಕ್ಕೇನು ಎಲ್ಲಿ ಬೇಕು ಶೂಟ್ ನಾರ್ಮಲ್ ಆಗಿ ಶೂಟ್ ಮಾಡ್ಕೊಂಡು ಆರಾಮಾಗಿ ಶೂಟ್ ಮಾಡಿದ್ದೀವಿ ನಾವು. ಬಟ್ ನೀವು ಅವಾಗ ಅನ್ಕೊಳ್ಳಲ್ವಾ ಅದೇನು ನಾವು ಮಾಡಿದಾಗ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ? ಸಿ ಐ ಆನೆಸ್ಟ್ಲಿ ಫೀಲ್ ದಟ್ ನಾವು ಸ್ವಲ್ಪ ವಿಲ್ ಗೋ ವೆಲ್ ಪ್ರಿಪೇರ್ಡ್ ಟು ಸೆಟ್ಸ್. ಆಮೇಲೆ ಆಕ್ಟರ್ಸ್ ಪ್ರಿಪೇರ್ ಮಾಡಿರ್ತೀವಿ, ಆಕ್ಟರ್ಸ್ ಪ್ರಿಪೇರ್ ಆಗಿರ್ತಾರೆ. ವಿ ವಿಲ್ ಬಿ ವೆಲ್ ಪ್ರಿಪೇರ್ಡ್ ಆ್ಯಂಡ್ ಕೃಷ್ಣ ಇಸ್ ವೆರಿ ಫಾಸ್ಟ್. ಅಂದರೆ ನಾನು ಸಪೋಸ್ ಬೇರೆ ಡೈರೆಕ್ಟರ್ಗಳು ಯಾರು ಮಾಡ್ತಾರೆ ಅವ್ರು 2 ದಿನ ಮಾಡೋ ಕೆಲಸ 1 ದಿನದಲ್ಲಿ ಮಾಡ್ತೀನಿ. ಅಷ್ಟು ಫಾಸ್ಟಾಗಿ ನಾನು ಕಂಪೋಸ್ ಮಾಡ್ತೀನಿ, ಶಾರ್ಟ್ಸ್ ತೊಗೋತೀನಿ. ಆ್ಯಂಡ್ ನಂಬರ್ ಆಫ್ ಶಾರ್ಟ್ಸ್ ಈಗ ಎಲ್ಲ ಕಡೆ ತಗೊಂಡು ಕೂತ್ಕೊಳ್ಳೋದು ಹಂಗೆಲ್ಲ ಮಾಡಲ್ಲ. ನನಗೆ ಎಲ್ಲಿ ಬೇಕಲ್ಲ ಎಷ್ಟು ಬೇಕು ಎಲ್ಲಿ ಬೇಕು ಕಮ್ಸ್ ವಿತ್ ಲಾಟ್ ಆಫ್ ಕ್ಲಾರಿಟಿ. ಸೊ ಸುಮ್ಮನೆ ರಿಟೆಕ್ಸ್ ತೊಗೊಳ್ಳೋದು, ಸುಮ್ಮನೆ ಮಾಡಿಸೋದು. ಆಮೇಲೆ ಡಬಲ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ ನಾನು. ಎವ್ರಿ ಸೀನ್ ಜನರಲಿ ಏನಾದರೂ ಸಾಂಗು ಮತ್ತು ಫೈಟಿಂಗ್ ಮಾತ್ರ ಡಬಲ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ನಾನು ಎವ್ರಿ ಸೀನ್ ಅಲ್ಲೂ ಡಬಲ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಸೊ ವರ್ಕ್ ಫಾಸ್ಟ್ ಆಗುತ್ತೆ. ವಾಟ್ ಇನ್ಪುಟ್ ಅಂದರೆ ಈ ಸತಿ ಪರಿ ಇದರಿಂದ ಇನ್ಪುಟ್ಸ್ ಹೇಗೆ ಬಂತು ಕೃಷ್ಣ? ರೈಟಿಂಗ್ ವೈಸ್ ಆಗಲಿ ಅಥವಾ ಬೀಂಗ್ ಎಸ್ಪೆಷಲಿ ಈವನ್ ಪ್ರೊಡಕ್ಷನ್ ಅಲ್ವಾ? ಅದು ಥರ ತುಂಬ ಎಕ್ಟಿಕ್ ಇತ್ತು ಸರ್. ಅಂದರೆ ಪರಿನ ಬಿಟ್ಟು ನಾವು ಶೂಟಿಂಗ್ ಹೋಗೋಕ್ಕಾಗಿಲ್ಲ. ಸೊ ಅವಳು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡೋಗಿ ಅಲ್ಲೆಲ್ಲೋ ಇದರಲ್ಲಿ ರೂಮು ಅಥವಾ ವ್ಯಾನಿಟಿಲೆಲ್ಲೋ ಮಲಗಿಸಿ ಯಾರೋ ಒಬ್ರು ಇವರು ರಮ್ಮ ಅವರು ಇಲ್ಲ ನಮ್ಮ ತಾಯಿ ಬೇರೆಯವರು ಇಲ್ಲ ಯಾರೋ ಒಬ್ಬರು ಮೇಡ್ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಏನೋ ಒಂದು ಮಾಡಿ ಅದನ್ನು ಅಟ್ಲೀಸ್ಟ್ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದೇ ಎವ್ರಿ ನೌ ಆ್ಯಂಡ್ ದೆನ್ ಶಾರ್ಟ್ ಮುಗಿತಿದ್ದಂಗೆ ಓಡೋಗೋರು, ಪಾಪ ನೋಡ್ಕೊಂಡು ಬರೋದು. ಅಂದರೆ ಅವಾಗ ಇನ್ನೂ ನಾನು ಪಾಪಕ್ಕೆ ಫೀಡ್ ಮಾಡ್ತಾ ಇದ್ದೆ. ಪರಿ ವಾಸ್ 6 months when he started the film. 6 or 9 months ಇರ್ತದೆ. 7 months 8 months. ಸೊ ಅವಾಗ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದೀವಿ. ಎವ್ರಿ ಡೇ ಶೀ ಈಸ್ ಆನ್ ಸೆಟ್. ಎಲ್ಲರಿಗೂ ಅಭ್ಯಾಸ ಆಗೋಗಿದ್ದಾಳೆ ಪರಿ. ಸೊ ಬಟ್ ಬರಿಬೇಕಾದ್ರೆ ಅಫ್ಕೋರ್ಸ್ ವಿ ಮೇಡ್ ಟೈಮ್. ಅವಳು ಮಲಗಿರೋದು ಅವಳು ಸ್ಕೆಡ್ಯೂಲ್ ನೋಡಿಕೊಂಡು, ಬಿಕಾಸ್ ಮಕ್ಕಳಿಗೆ ಯು ವಿಲ್ ಹ್ಯಾವ್ ಟು ಪ್ರಿಯಾರಿಟೈಸ್ ದೆಮ್ ಒಂದು ಸ್ವಲ್ಪ. ಬಟ್ ಈ ಸತಿ 3 ಸಿನಿಮಾ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಹೆಕ್ಟಿಕ್ ಆಯಿತು ಬಿಕಾಸ್ ಆಫ್ ಬಿಕಾಸ್ ಸೆಟ್ಟಲ್ಲಿ ಇರ್ತಿದ್ಲು. ಆ್ಯಂಡ್ ದೆನ್ ಹ್ಯಾಡ್ ಟು ಗೋ ಬ್ಯಾಕ್ ಆ್ಯಂಡ್ ಫೀಡ್ ಹರ್ ಆ್ಯಂಡ್ ಕಮ್ ಬ್ಯಾಕ್, ಪುಟ್ ಹರ್ ಟು ಸ್ಲೀಪ್ ಆ್ಯಂಡ್ ಕಮ್ ಬ್ಯಾಕ್ ಇದು ಫ್ಲೋರ್ಸ್ಗೆ. ಕಷ್ಟ ಆಯಿತು. ಫಿಸಿಕಲಿ ಮೆಂಟಲಿ ಇಟ್ ವಾಸ್ ಚಾಲೆಂಜಿಂಗ್ ನನಗೆ ಒಂದು ಸ್ವಲ್ಪ. ದಿಸ್ ಇಸ್ ಒನ್ ಲೈಕ್ ಲವ್ ಮಾಕ್ಟೇಲ್ 1, 2 ಇಂದ ಇದು ದಿಸ್ ಎಮೋಷನ್ಸ್ ತುಂಬ ದೆನ್ ಅಂದರೆ ಹ್ಯೂಮರ್ ಇರುತ್ತೆ. ಬಟ್ ದಿಸ್ ಇಸ್ ಗೋನ್ ಆನ್ ಎಮೋಷನಲ್ ಕೋಶಂಟ್ ಅಂತ. Absolutely emotional, but we will never miss out on the comedy part also. But what is interesting for me is, and every time we see a franchise, the challenge of continuing to a sequel ideyalla, bringing all the characters again in part 3. ಯಾರು ಬಿಟ್ಟಿದ್ದೀರಾ, ಯಾರು ಇದ್ದಾರೆ part 3 ಇಲ್ಲಿ, ಫ್ರಮ್ ಲವ್ ಮಾಕ್ಟೇಲ್ 1 to 2 to 3. ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ಯಾರು ಆಲ್ಮೋಸ್ಟ್ ಎಲ್ಲ ಇರ್ತಾರೆ. ಅದ್ರ ಜೊತೆಗೆ ಇನ್ನೂ ಹೊಸ ಕ್ಯಾರೆಕ್ಟರ್ ತುಂಬಾ ಜನ ಬರ್ತಾರೆ. We have ದಿಲೀಪ್ ರಾಜ್, we have ಶ್ವೇತಾ ಪ್ರಸಾದ್, ವೈಶಾಲಿ ದೀಪಕ್ ಇದ್ದಾರೆ, ರಜನಿ ಭಾರದ್ವಾಜ್ ಇದ್ದಾರೆ. there's one special character called ಜಗ್ಗ. ನೀವು ಟ್ರೇಲರ್ ಅಲ್ಲಿ ನೋಡಿದ್ರೆ ಆ ಮಗು ಕೈ ಇಟ್ಕೊಂಡಿರೋದು, ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್. ಆ್ಯಂಡ್ ವಿ ವರ್ ಸೋ ಎಕ್ಸೈಟೆಡ್ ಬರಿಬೇಕಾದ್ರೆ. ಯಾರು ನೋಡಿದಾರೆ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ನೋಡಿ. ಯಾರು ಎಲ್ಲಿಂದ ಕರ್ಕೊಂಡ್ ಬಂದ್ರೆ ಹಿಂಗೆ ವೆರಿ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಒಂಥರ ಇಟ್ ಗಿವ್ಸ್ ಯು ಅ ಲಾಟ್ ಆಫ್
ಏನಂತಾರೆ ಇಂಟ್ರೆಸ್ಟ್ ಆ್ಯಂಡ್ ಎನರ್ಜಿ ಟು ರೈಟ್ ಸಚ್ ಕ್ಯಾರೆಕ್ಟರ್ಸ್. ತುಂಬ ಖುಷಿ ಕೊಟ್ಟಂಥ ಕ್ಯಾರೆಕ್ಟರ್ ಅದು. ವಿ ಹ್ಯಾವ್ ಅ ಬ್ಲೆಂಡ್ ಆಫ್ ಯುನೋ ಮಾಕ್ಟೇಲ್ ಫ್ರಾಂಚೈಸಿ ಅಂತ ಕ್ಯಾರಿ ಆಗಿರೋ ಕ್ಯಾರೆಕ್ಟರ್ಸ್ ಇದ್ದಾರೆ, ಹೊಸ ಕ್ಯಾರೆಕ್ಟರ್ಸ್ ಇದ್ದಾರೆ, ಆ್ಯಂಡ್ ಇಟ್ ಇಸ್ ಬ್ಲೆಂಡೆಡ್ ಸೋ ವೆಲ್. One thing is, what I was told is, what I got to know. You will get to know everything first. Love Mocktail 3 will turn into a courtroom drama. ನೋ, Will turn into Something around adoption. ನಾನು ಇದಕ್ಕೆ ಹೋಗಿದ್ನಲ್ಲ ಅದಕ್ಕೆ ಕೋರ್ಟ್ಗೆ ಕೋರ್ಟ್ಗೆ. ನ್ಯೂಸ್ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ. ಆ ಕೋರ್ಟ್ ಅಲ್ಲ, ಬಟ್ ಜನರಲಿ ದಿಸ್ ಇಸ್ ಅಬೌಟ್ ದ ಇಲ್ಲ, ನರೇಟಿವ್. ಬೇರೆ ಏನೋ ಒಂದಿದೆ ವಿಷಯ ಅದರಲ್ಲಿ, ದಟ್ ಯು ವಿಲ್ ಸಿ ಆನ್ ಸ್ಕ್ರೀನ್. How, like with Love Mocktail continuing the franchisee, how are you keeping it fresh? ಜಾನರ್ ಇಸ್ ಓನ್ಲಿ ಡಿಫ್ರೆಂಟ್ ಈಗ. ಓಕೆ, ಅಂದರೆ ಫಾದರ್ ಡಾಟರ್ ಬಾಂಡಿಂಗ್ ಮೇಲೆ ಹೋಗುತ್ತಲ್ಲ ಈ ಫಿಲಮ್. ಫಾದರ್ ಅಂಡ್ ಡಾಟರ್ ಬಾಂಡಿಂಗ್ ಇದೆ. ನಿಮಗೆ ಜಾನರೇ ಕಂಪ್ಲೀಟ್ ಬೇರೆ ಇರುತ್ತೆ. ನಿಮಗೆ 1 or 2 ಕಂಪೇರ್ ಮಾಡಿದ್ರೆ ಇಟ್ಸ್ ಮೋರ್ ಎಮೋಷನಲ್, ಹ್ಯೂಮರಸ್ ಆಗಿರುತ್ತೆ. ಹೊಸ ಕ್ಯಾರೆಕ್ಟರ್, ಅದ್ಭುತವಾದ ಕ್ಯಾರೆಕ್ಟರ್ಗಳು ಬರುತ್ತೆ. ವೆರಿ ಎಮೋಷನಲ್. ಅಂದರೆ ಈಚ್ ಫಿಲ್ಮ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಪಾರ್ಟ್ 1, 2, 3 ಇಫ್ ಯು ಸಿ ಬೇರೆ ಬೇರೆನೇ. ದಿಸ್ ಆಲ್ಸೋ ವೆರಿ ಡಿಫ್ರೆಂಟ್ ಫಿಲ್ಮ್. ಇಟ್ ಹ್ಯಾಸ್ ಅ ವೆರಿ ಫ್ರೆಶ್ ಅಪ್ರೋಚ್ ಟು ದ ಫಿಲ್ಮ್, ಹ್ಯಾವಿಂಗ್ ಕ್ಯಾರೆಕ್ಟರ್ಸ್ ಇಂಟ್ಯಾಕ್ಟ್ ವಿತ್ ನ್ಯೂ ಕಮರ್ಸ್, ಬಟ್ ಇಟ್ ಹ್ಯಾಸ್ ಅ ವೆರಿ ಫ್ರೆಶ್ ಅಪ್ರೋಚ್ ಟು. But of course, now you have to tell me, movie will not be completed without Milana. I know she's a producer of the film and the writer, she's been part of you, but on screen also, it will not be completed without Milana, and I am confident that Milana. Nidima as a character, Milana on screen, that Krishna and Milana pairing on screen, that is there. ಇಟ್ ಇಸ್ ನಾಟ್ ದೇರ್ ಅಂತಲೂ ಹೇಳಲ್ಲ, ಇಟ್ಸ್ ದೇರ್ ಅಂತಲೂ ಹೇಳಲ್ಲ. ಇದೆ, ಇಲ್ಲ, ಆ ಥರ ಇದೆ. ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇದೆ, ಬಟ್ ಇದೊಂಥರ ಪಾಸ್ಟ್ ಪ್ರೆಸೆಂಟಲ್ಲಿ ಹೋಗುತ್ತೆ. ಇಲ್ಲ, ಹಂಗೂ ಇಲ್ಲ, ಹಂಗೂ ಇಲ್ಲ, ಏನೂ ಇಲ್ಲ, ಹಂಗೂ ಇಲ್ಲ ಆ್ಯಕ್ಚುಲಿ. ಪ್ಯೂರ್ಲಿ ಹಿಯರ್ ಆಸ್ ಅ ಪ್ರೊಡ್ಯೂಸರ್. ಅಲ್ಲ, ಹಂಗೂ ಇಲ್ಲ ಆ್ಯಕ್ಚುಲಿ. ಮಿಲನ ಇದ್ದಾರೆ, ಬಟ್ ಇಲ್ಲ. ಮಿಲನ ಇದ್ದಾರೆ, ಒಂದು ನೆನಪಲ್ಲಿ ಇದ್ದಾರೆ, ಅಂದ್ರೆ ನೆನಪಲ್ಲಿ ಇರ್ಲೇಬೇಕು. ನಿಧಿಮಾ ಇದ್ದಾರೆ, ಒಂದು ನೆನಪಲ್ಲಿ ಇದ್ದಾರೆ, ಒಂದು ಹಾಡಲ್ಲಿ ಇದ್ದಾರೆ. ಅಲ್ಲ, ಅದು ಸಿ ಹೆಂಗಾಗುತ್ತೆ ಅಂದರೆ, ಈಗ ನಿಮಗೆ ಲವ್ ಮಾಕ್ಟೇಲ್ 2 ಅಲ್ಲಿ ಅಲೋಸಿನೇಟ್ ಮಾಡ್ಕೋತಿರ್ತಾನೆ, ಆ ಥರ ಅಂತೂ ಬರಲ್ಲ. ಅದು ಗೊತ್ತು, ಅಲ್ಲ, ಬಟ್ ಇದು ನಿಧಿಮಾ ಒಂದು ನೆನಪಲ್ಲಿ ಬರುತ್ತಲ್ಲ, ಅವ್ರು ಮರೆಯೋಕ್ಕೆ ಸಾಧ್ಯ ಇಲ್ವಲ್ಲ, ನೆನಪಲ್ಲಿ ಅದಕ್ಕೆ ಇದಾರಲ್ಲ. Milana presence will be felt throughout the film. Milana's presence will be, sorry, Nidhima's presence will be felt. ಅದಂತ ಹೇಳಿ. ಅದು ಹೌದು, ಡೆಫಿನೆಟ್ ಆಗಿ. ಅಂದ್ರೆ ಅವ್ರನ್ನೆಲ್ಲೋ ಇಗ್ನೋರ್ ಮಾಡಿ ಹೋಗಲ್ಲ ನಾವು. ಆ ಪ್ರೆಸೆನ್ಸ್ ಇದ್ದೇ ಇರ್ತೀವಿ. ಈ ಸಿನಿಮಾ ಅದಕ್ಕೆ ನಾನು ಹೇಳಿದ್ದು, ವಿತೌಟ್ ಮಿಲನಾ, ಥ್ರೂ ನಿಧಿಮಾಸ್ ಕ್ಯಾರೆಕ್ಟರ್, ಲವ್ ಮಾಕ್ಟೇಲ್ ಆಸ್ ಅ ಫ್ರಾಂಚೈಸಿ ಇಟ್ ವಿಲ್ ನೆವರ್ ಬಿ ಕಂಪ್ಲೀಟೆಡ್. ಟ್ರೂ, ದಟ್ಸ್ ಸೊ ಯು ಆರ್ ದೇರ್. she has to be there. Okay, but generally how it is to be filmmakers today, like ಅಂದರೆ even as a producer ಆಗಲಿ ಅಥವಾ ಡೈರೆಕ್ಟರ್, ಆ್ಯಕ್ಟರ್, ಪಾರ್ಟ್ ಆಫ್ ಬೀಯಿಂಗ್ ಇನ್ ಸಿನಿಮಾ ಇನ್ ಟುಡೇಸ್ ಟೈಮ್ಸ್. ಇವತ್ತು ಲೈಕ್ ಲವ್ ಮಾಕ್ಟೇಲ್ ಮಾಡ್ಕೊಂಡು 2018 ಸ್ಟಾರ್ಟ್ ಮಾಡಿದಾಗಲೂ ಇವತ್ತಿಗೂ there is a lot of difference you've seen. ಅಂದರೆ ಇವತ್ತು ಎವ್ರಿ ಮಂತ್ ಇಟ್ ಇಸ್ ಚೇಂಜಿಂಗ್. ಸಿನಿಮಾ ಇನ್ ಕನ್ನಡ ಅಂದರೆ the kind of the taste of audience are changing, ಅಥವಾ ನಾವೇನು ಕೊಡ್ತಾ ಇದ್ವಾ ಎಲ್ಲೋ ಕಡಿಮೆ ಆಗ್ತಾ ಇದೆಯಾ. ಬಟ್ ವಾಟ್ ಈಸ್ ಅಂದರೆ ಬಿಕಾಸ್ ಯು ಬೋತ್ ಹ್ಯಾವ್ ಫಾಲೋಡ್ ಸಮ್ ಡಿಸಿಪ್ಲಿನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ. ಸೊ ನಿಮಗೆ ವೆನ್ ಯು ಗೋ ಆ್ಯಂಡ್ ಸಿ ಓಕೆ ವಾಟ್ ಈಸ್ ಕನ್ನಡ ಇಂಡಸ್ಟ್ರಿ ಅಂತ ಅಂದಾಗ ನಿಮ್ಮಿಬ್ಬರಿಗೂ ನಮಗೆ ವಿವ್ ಗಾಟ್ ಸೋ ಮಚ್ ಲವ್. ಸಿ ಫಾರ್ ದಿಸ್ ಫಸ್ಟ್ ಥಿಂಗ್ ಐ ವುಡ್ ವಾಂಟ್ ಟು ಅಡ್ರೆಸ್. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಜನ ಸಿನಿಮಾ ನೋಡೋದು ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ they've given love to these characters like beyond words. Andre be it to character Adi or Nidhima, people probably still don't know my name and they still call me Nidhima, I mean after so many years. So hangagi andre industrially being filmmakers ಏನು ಅನ್ಸುತ್ತೆ, how to put that across, because I think Krishna ಮತ್ತೆ ನಾನು we are in our own shell ಅಂತ ಅನ್ಸುತ್ತೆ ನನಗೆ. I'll be very honest, because I agree with though we go to different sets, ಬೇರೆ ಬೇರೆ ಸೆಟ್ಟಿಗೆ ಹೋಗ್ತೀವಿ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಿ, but we come back and then we have something of our own happening. Love Mocktail has been there ಅಲ್ವಾ. ಈಗ just 2 years break ಆಯಿತು because I conceived and Pari happened, ಅದೆಲ್ಲ ಆಯಿತು. Meanwhile Krishna was also busy with Brat and we did Kausalya ಅದಕ್ಕೆ ಮುಂಚೆ ಎಲ್ಲ. But otherwise we have our own thing happening and then we are going to different sets, but then ಸ್ವಲ್ಪ ನಾನು ಕೃಷ್ಣ we are not there everywhere ತರ. ಸ್ವಲ್ಪ we are also
ಲಿಟಲ್ ಚೂಸಿ ಆ್ಯಂಡ್ ಸೆಲೆಕ್ಟಿವ್ ಅಂತ ಅನ್ಸುತ್ತೆ ಇನ್ ದಟ್. As an audience, like you love watching Kannada cinemas. You are very particular watching Kannada cinemas. Is there some good things happening in Kannada cinema ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಈಗ ಐ ಥಿಂಕ್ ಪೀಪಲ್ ಆರ್ The kind of films what we are ದೇ ಆರ್ ಕನ್ಫ್ಯೂಸ್ಡ್ ಅನಿಸ್ತಾ ಇದೆ ನನಗೆ, ಬಿಕಾಸ್ ಆಫ್ ದಿಸ್ ಪ್ಯಾನ್ ಇಂಡಿಯಾ ಅದು ಇದು ಆ ಥರ ಸಿನಿಮಾ ಮಾಡಿದ್ರೆ ನೋಡೋದು, ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ನೋಡೋದು, 100 ಜನಕ್ಕೆ ಹೊಡೆದ್ರೆ ನೋಡೋದು, ಇದೊಂದು ಮಿಸ್ಕನ್ಸೆಪ್ಷನ್ ಆಗ್ಬಿಟ್ಟಿದೆ. ಸೊ ಆ ಕನ್ಫ್ಯೂಷನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು, ಮೋರ್ ಮೀನಿಂಗ್ಫುಲ್ ಸಿನಿಮಾಗಳು ಕಮ್ಮಿ ಆಗ್ತಾರೆ. ಹೌದು. ಐ ಥಿಂಕ್ ವಿ ಆ್ಯಸ್ ಮೇಕರ್ಸ್ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಕಂಟೆಂಟ್ ಇಟ್ಕೊಂಡು ಒಳ್ಳೊಳ್ಳೆ ಎಮೋಷನಲ್ ಸಿನಿಮಾಗಳು, ಫ್ಯಾಮಿಲಿ ಸಿನಿಮಾಗಳು ಆದಷ್ಟು ಕೊಡ್ತಾ ಇದ್ದರೆ ನಿಮಗೆ ಇಡೀ ಫ್ಯಾಮಿಲಿ ಎಲ್ಲ ಬಂದು ಥಿಯೇಟ್ರ್, ಏನಾಗುತ್ತೆ, ಹುಡುಗರು ನೋಡಿದ್ರೆ ಒಬ್ಬರಿಬ್ಬರು ನೋಡ್ತಾರೆ, ಫ್ಯಾಮಿಲಿ ನೋಡ್ತು ಅಂದರೆ 10-15 ಜನ ನೋಡ್ತಾರೆ. ಸೊ ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಜನರಲಿ ನನಗೆ ಅನಿಸುತ್ತೆ ಲೈಕ್ ಸಂಬಡಿ ಶುಡ್ ಸ್ಪೀಕ್ ಅಪ್ ಅಂತ. ಎಲ್ಲೋ ಒಂದು ಕಡೆ ನಾವೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂತ. ಸಿ ಆನೆಸ್ಟ್ಲಿ ವಾಟ್ ಐ ಫೀಲ್ ಇಸ್ ಎಲ್ಲ ಫಿಲ್ಮ್ ಮೇಕರ್ಸ್ ಸಿನಿಮಾ ಮಾಡಬೇಕಾದ್ರೆ ನಾವು ಫ್ಯಾಂಟಾಸ್ಟಿಕ್ ಫಿಲ್ಮ್ ಅಂದರೆ ಸಖತ್ತಾಗಿರೋ ಫಿಲ್ಮ್ ಮಾಡ್ತಿದ್ವಿ ಅಂತ ಮಾಡ್ತೀವಿ, ನಾವಿರ್ಬೋದು ಮತ್ತೊಬ್ರು ಇರ್ಬೋದು. ಬಟ್ ಐ ಥಿಂಕ್ ಅದೇ ಏನಾಗುತ್ತೆ ಅಂದರೆ ಒಂದು 2-3 ಎಕ್ಸ್ಪೆಕ್ಟೆಡ್ ದ ಮೋಸ್ಟ್ ಅಂದರೆ ತುಂಬ ಹೈಪ್ ಮಾಡಿಬಿಡ್ತಾರೆ. ಇವಾಗ ಎಲ್ಲ ಫಿಲ್ಮ್ಸ್ಗೂ ಒಂದು ಬಡ್ಜೆಟ್ ಅಂತ ಇದ್ದೇ ಇರುತ್ತೆ. ಎವ್ರಿಬಡಿ ವಾಂಟ್ಸ್ ಟು ಪ್ರಮೋಟ್ ದೇರ್ ಫಿಲ್ಮ್ ಇರ್ರೆಸ್ಪೆಕ್ಟಿವ್ ಆಫ್ ಹೌ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಎವ್ರಿ ಫಿಲ್ಮ್ ಮೇಕರ್ ಇಸ್ ಥಿಂಕಿಂಗ್ ದೇ ಆರ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಸೊ ಎಲ್ಲರೂ ಓವರಾಗಿ ಹೈಪ್ ಮಾಡ್ತಾರೆ. ಲೈಕ್ ಸೇ ಐ ವುಡ್ ಜಸ್ಟ್ ವಾಂಟ್ ಟು ಅಡ್ರೆಸ್ ದಿಸ್ ಸೇಯಿಂಗ್ ದಟ್ ಇವಾಗ ಒಂದು ಸ್ವಲ್ಪ ದಿನಗಳಲ್ಲಿ ಎಲ್ಲ ಫಿಲಮ್ಗಳದ್ದು ಥಿಯೇಟರ್ ರೆಸ್ಪಾನ್ಸ್ ಬರ್ತಾ ಇದೆ. ಜನ ಎಲ್ಲ ಫಿಲಮ್ಗೂ ಒಂದೇ ಥರ ಮಾತಾಡ್ತಾ ಇದ್ದಾರೆ. ಸಿ ಇವಾಗ ನಮ್ಮ ಆಡಿಯನ್ಸ್ನ ಬ್ಲೇಮ್ ಮಾಡೋಕೆ ಆಗೋದೇ ಇಲ್ಲ, ಬಿಕಾಸ್ ಇವಾಗ ನಾವೇ ನೋಡ್ತಾ ಇದ್ರೆ ಯಾವ ಫಿಲಮ್ ರೆಸ್ಪಾನ್ಸ್ ಬರ್ತಾ ಇದೆ, ಎಲ್ಲ ಫಿಲ್ಮ್ಗೂ ಒಂದೇ ಥರ ರೆಸ್ಪಾನ್ಸ್ ಬರ್ತಾ ಇದೆ. ಸಿ ಸಮ್ವೇರ್ ದೇ ಆರ್ ಆಲ್ಸೋ ಮಿಸ್ಗೈಡೆಡ್, ರೈಟ್? ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ ಮಾಡೋರು ಎಲ್ಲ ಫಿಲ್ಮ್ನು ನಾವು ಚೆನ್ನಾಗಿದೆ ಅಂತಲೇ ಮಾಡ್ತಾ ಇದ್ದಾರೆ. ಸೊ ಸಮ್ವೇರ್ ವಾಟ್ ಐ ಫೀಲ್ ಇಸ್ ಆನೆಸ್ಟ್ಲಿ 2-3 ಫಿಲ್ಮ್ ಸೋತಾಗ ಇನ್ನೊಂದು ಯಾವುದೋ ಕ್ವಾಲಿಟಿ ಸಿನಿಮಾ ಬರುತ್ತೆ. ಇಲ್ಲಾಗಿರೋ ಬ್ಯಾಕ್ ಸ್ಲ್ಯಾಶ್ ಏನಿದೆ ಅದು ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಹೌದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಶುಡ್ ಬಿಕಮ್ ದ ನ್ಯೂ ನಾರ್ಮ್ ಆ್ಯಂಡ್ ಫಿಲಮ್ ಮೇಕರ್ಸ್ ಶುಡ್ ಬಿಕಮ್ ಪಿಕ್ಕಿ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಇರ್ಬೋದು. ಸ್ವಲ್ಪ ಹುಷಾರಾಗಿ ಮಾಡಬೇಕು. ಇನ್ ದ ಸೆನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸಿನಿಮಾ ಸೋಲೋ ರೇಷಿಯೋ ಕಮ್ಮಿ ಆಗಬೇಕು. ಐ ಥಿಂಕ್ ಇಟ್ಸ್ ಅ ಕಲೆಕ್ಟಿವ್ ಏನಂತಾರೆ ದ ಚೇಂಜ್ ಶುಡ್ ಹ್ಯಾಪನ್. ಬಿಕಾಸ್ ಸುಮಾರು ಕಡೆ ಫಿಲಮ್ ಮೇಕರ್ಸ್ ದೇ ಆರ್ ಆಲ್ಸೋ ಮಿಸ್ಗೈಡಿಂಗ್ ಆಡಿಯನ್ಸ್. ನಾಟ್ ದಟ್ ಅವರು ಜನ ನೋಡಲ್ಲ ಅಥವಾ ಅದು ಇದು ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದೀವಿ, ನಾವೇನು ಕೊಡ್ತಾ ಇದೀವಿ ಅಂತ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಆಕ್ಟೆಡ್ ಇನ್ ಸಮ್ ಫಿಲ್ಮ್ ಆ್ಯಂಡ್ ನನಗೆ ಗೊತ್ತು ಸಿನಿಮಾ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿದ್ದು ನಾನು ಅಷ್ಟು ಬೋಲ್ಡಾಗಿ ಪ್ರಮೋಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಬಟ್ ಐ ಆಮ್ ಇನ್ ಸಚ್ ಅನ್ ಆಬ್ಲಿಗೇಟಿವ್ ಸಿಚುಯೇಷನ್ ವೇರ್ ಐ ಹ್ಯಾವ್ ಟು ಸಪೋರ್ಟ್ ಮೈ ಪ್ರೊಡ್ಯೂಸರ್ ಬಿಕಾಸ್ ಈಸ್ ಪುಟ್ ಇನ್ ಮನಿ. No, it was good talking, coming from you both, because the experience you bring in is very different. Like we also think you understand cinema, you just don't do for the sake of it, okay? And coming to your own production house, other than Love Mocktail and franchisee agi, you have not thought anything beyond Love Mocktail to produce 2027. ಐ ಆಮ್ ಪುಷಿಂಗ್ ಕೃಷ್ಣ. ಮೊನ್ನೆ ಅದನ್ನೇ ಸುಪ್ರೀತ್ ಅವ್ರು ಇದ್ರು ಆ್ಯಂಡ್ ಹಿ ವಾಸ್ ದ ಫಿಲ್ಮ್ ನೆಕ್ಸ್ಟ್ ಹೇಳ್ತಾ ಇದ್ರು, ಕೃಷ್ಣ ಅವರು ಇವರೇ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಯು ಶುಡ್ ಡೂ ಮೋರ್ ಫಿಲ್ಮ್ಸ್, ಪ್ಲೀಸ್ ಟೆಲ್ ಹಿಮ್. ವರ್ಷಕ್ಕೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ಐ ಆಮ್ ಲಿಟರ್ಲಿ ಪ್ರೊಟೆಸ್ಟಿಂಗ್ ಕೈಂಡ್. ನಾನು ಹೇಳ್ತಾ ಇದ್ದೀನಿ ಕೃಷ್ಣಗೆ ಎವ್ರಿ ಇಯರ್, ಬಿಕಾಸ್ ಸಿ ದ ಕೈಂಡ್ ಆಫ್ ಎಕ್ಸಿಕ್ಯೂಷನ್ ಕೃಷ್ಣ ಡಸ್. ಓಕೆ ಐ ಆಮ್ ಅಟ್ಲೀಸ್ಟ್ ಒಂದು 20 ಫಿಲ್ಮ್ಗಳು ನಾನು ಲೆಕ್ಕ ಹಾಕಿಲ್ಲ ಆನೆಸ್ಟ್ಲಿ, ಒಂದು 20 ಸಿನಿಮಾ 25 ಸಿನಿಮಾ ನಾನು ಮಾಡಿರ್ಬೋದು. ಬಟ್ ಕೃಷ್ಣ ಸ್ಪೀಡ್, ಹಿಸ್ ಕ್ಲಾರಿಟಿ I have not seen, and the exaggerated ಆಗಿ ಹೇಳ್ತಿಲ್ಲ because he is my husband, but by the kind of clarity he has and the pace he makes the film in. If you ask him 25 ದಿನದಲ್ಲಿ ಮಾಡಿದ್ವಿ, 4 ತಿಂಗಳಲ್ಲಿ ಮಾಡಿದ್ವಿ, it's unbelievable to even believe that the film is made in such a short time. So ಆ ಥರ ಕೆಪಾಸಿಟಿ ಇರೋಂಥ ಡೈರೆಕ್ಟರ್ಗಳು ಆ್ಯಂಡ್ ಆಲ್ಸೋ ಯುವರ್ ಫಿಲ್ಮ್ಸ್ ಆರ್ ವರ್ಕಿಂಗ್ ಆ್ಯಂಡ್ ದೇರ್ ಇಸ್ ಸಮ್ ಸೆನ್ಸ್ ಆಫ್ ದೇರ್ ಸಮಥಿಂಗ್ ವಿಚ್ ಇಸ್ ವರ್ಕಿಂಗ್, ರೈಟ್? ಅಂದರೆ ನಾವು ನಮ್ಮ ಬರವಣಿಗೆನೋ ಮೇಕಿಂಗೋ ಮತ್ತೊಂದು ಏನೋ ವರ್ಕ್ ಆಗ್ತಿದೆ. ಸೊ ವೆನ್ ಇಟ್ ಈಸ್ ವರ್ಕಿಂಗ್ ಯು ಮೇಕ್ ದ ಮೋಸ್ಟ್ ಆಫ್ ಇಟ್. Why don't you make use of your strength, Krishna? Why are you are you happy with the kind of roles you are getting from outside? ಇಲ್ಲ, ನನಗೆ ಉಳಿಬೇಕಲ್ಲ, ಯೋಚನೆ ಮಾಡ್ತಾ ಇರ್ತೀನಿ. ಇನ್ನೊಂದು ಏನಾಗುತ್ತೆ ಅಂದರೆ ನನಗೆ ಎಲ್ಲ ಕತೆಗಳೊಂದು ಒಂದಷ್ಟು ಐಡಿಯಾಗಳು ಉಳಿತಾ ಇರುತ್ತೆ, ಬಟ್ ಎಲ್ಲ ಐಡಿಯಾಗಳು ಸಿನಿಮಾ ಆಗಲ್ಲ. ಸುಮ್ಮನೆ ಒಂದು ಸಿನಿಮಾ ಮಾಡ್ಕೊಂಡು ಮಾಡ್ಬೋದು, ಬಟ್ ಒಂದು ವಾವ್ ಅಂತ ಅನಿಸ್ಬೇಕು ಅಂದರೆ ಆ ಥರದ್ದು ವಾವ್ ಐಡಿಯಾಗಳು ಬೇಕು. ಪ್ಲಾಟೇ ವಾವ್ ಅಂತಲ್ಲ, ಪ್ಲಾಟ್ ಸಿಂಪಲ್ ಆಗಿದ್ರು ಅಲ್ಲಿ ಒಳಗಡೆ ಇರೋ ವಿಷಯಗಳು ವಾವ್ ಥರ ಏನಿರಬೇಕು. ಸೊ ಅದನ್ನು ಯೋಚನೆ ಮಾಡ್ತಾ ಇರ್ತೀನಿ, ಯಾವ್ದು ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಮಾಡೋದು. ಆ ಥರ ಯಾವುದೂ ನನಗೆ ಅನಿಸ್ಲಿಲ್ಲದಾಗ ಸ್ವಲ್ಪ
ಅಂದರೆ ನನಗೆ ಧೈರ್ಯ ಬರಲ್ಲ. ಈಗ ಒಂದು ಕತೆ ಚೆನ್ನಾಗಿಲ್ಲದೆ ಇದ್ದರೂ ಡೈರೆಕ್ಟ್ ಮಾಡಬೇಕು ಅನ್ನೋ ಧೈರ್ಯ ಬರಲ್ಲ ನನಗೆ. ನನ್ನ ಕತೆ ಫಸ್ಟು ಕನ್ವಿನ್ಸ್ ಆಗಬೇಕು. ಅಂದರೆ ಏನಾಗುತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಡೈವರ್ಷನ್ಸ್ ಕೂಡ ಆಗುತ್ತೆ ಅದು ಇದು ಅಂತ. ಬಟ್ ದೆನ್ ಯು ವೋಂಟ್ ಬಿ ಏಬಲ್ ಟು ಪುಟ್ ಯುವರ್ ಮೈಂಡ್ ಇನ್ ಟು ಇಟ್. ಸೊ ವಾಟ್ ಐಮ್ ಟೆಲಿಂಗ್ ಇಸ್ ಎನಿವೇ ಫಾರ್ ಹಿಸ್ ಸ್ಪೀಡ್ 6 to 8 months he'll be done with the project and then you can relax for the rest of the time. But also as a hero I think he will have to sign films adu idu. But ivaga he's not signed anything. But 2 years, 1-2 ವರ್ಷ ಆಯ್ತು ನಾನು ಹೊಸ ಸಿನಿಮಾ ಸೈನ್ ಮಾಡಿ. Is it ಅಂದರೆ nothing caught your attention or you just ಐ ಆಮ್ ನಾಟ್ ಎಕ್ಸೈಟೆಡ್ ವಿತ್ ಎನಿವನ್. ಯಾವುದು ನಂಗೆ ಅಂಥ ಎಕ್ಸೈಟ್ಮೆಂಟ್ ಸಿಕ್ಕಿಲ್ಲ. ನಾನು ಸುಮಾರು ಕತೆಗಳು ಕೇಳಿದ್ದೀನಿ, ಬಟ್ ತುಂಬ ಇದು ವರ್ಕ್ ಆಗುತ್ತೆ ಅನ್ಸಿದ್ರೆ ಮಾಡೋಣ, ಇಲ್ಲ ಬೇಡ ಅಂತ. What is that you think lacking among the writers today ಅಂತ ನಿಮ್ಗೆ ಅನ್ಸುತ್ತೆ? Because you are also ಸೋಲ್ in that soul of ಸೋಲ್ ಇರಲ್ಲ. ಏನು ಹೇಳಕ್ಕೆ ಕೊಟ್ಟಿದ್ದೀವಿ ಅದ್ರದ್ದೊಂದು ಕೋರ್ ಎಮೋಷನ್ ಬಂದಿರಬೇಕಲ್ಲ ಸಿನಿಮಾದಲ್ಲಿ ಒಂದು, ಅದು ಮಿಸ್ ಆಗ್ತಿರುತ್ತೆ ಕೆಲವೊಂದು. Is Love Mocktail as a franchisee has been a biggest trump card for you as a director and actor in every way? It is a turning point in all ways. ಅಂದರೆ ಲವ್ ಮಾಕ್ಟೇಲ್ ಮಾಡಿದ್ದೆ ಅಂದರೆ ಅವಾಗಲೇ ಹೇಳಿದೆ ನಾನು, ದಟ್ ಫೇಸ್ ವೇರ್ ಏನೂ ವರ್ಕ್ ಆಗ್ತಾ ಇರಲಿಲ್ಲ, ಇಬ್ರಿಗೂ ಏನೂ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಸಮ್ವೇರ್ ವಿ ಆಲ್ಸೋ ಫೆಲ್ಟ್ ದಟ್ ದರ್ ಇಸ್ ಸೊ ಮಚ್ ಕೆಪಾಸಿಟಿ ಇನ್ ಅಸ್, ವಿ ನೋ ಇಟ್. ಅಂದರೆ ನಮ್ಮ ಕೆಪಾಸಿಟಿ ಯಾವಾಗಲೂ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವ್ರಿಗಿಂತ. ಅದು ಪ್ರೂವ್ ಆಗಿ ಆಚೆ ಬಂದಾಗ ಮಾತ್ರ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಸೊ ವಿ ಆಲ್ವೇಸ್ ಫೆಲ್ಟ್ ದಟ್ there is that capacity that we should do something and our opportunities ಸರಿಗೆ ಬರ್ತಾ ಇಲ್ಲ ಹಂಗೆ ಅಂತ. And once Love Mocktail happened, it's like a U-turn for us. And yeah, it is a ಯೂ ಟರ್ನ್ ಅಲ್ಲ, ಅದು ಬೇರೆ ರೂಟ್. Yeah. No, for Krishna as a director, like handling too many things, like ಬರೀ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ಡೈರೆಕ್ಷನ್ ಮಾಡಲೇಬೇಕಾಗಿತ್ತು, ಮಾಡಿದೆ. ಬಟ್ ಅದಾದಮೇಲೆ ಓಕೆ ಇದನ್ನು ಹ್ಯಾಂಡ್ಲ್ ಮಾಡ್ತೀನ, ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಮಾಡ್ಬೋದಲ್ಲ ಅಂತ ಹಂಗಿತ್ತು. ಮಾಡೋಕ್ಕಾಗುತ್ತಾ, ಅದು ಗೆಲ್ಲುತ್ತಾ ಗೊತ್ತಿರಲಿಲ್ಲ. ಸೊ ಅದು ಮಾಡೋಕ್ಕಾಯ್ತು, ಗೆಲ್ತು ಅಂತ ಗೊತ್ತಾದಾಗ ಓಕೆ ಐ ಕ್ಯಾನ್ ಡೂ, ಇದರಲ್ಲೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ 2 ಎತ್ಕೊಂಡಿದ್ದು ನಾನು, 2 ಮಾಡೋಣ ಅಂತ. ಅದು ಅಗೇನ್ ಯಾವ್ದ್ರ ಬಗ್ಗೆನೂ ಥರ ಕೆಡ್ಸ್ಕೊಂಡಿಲ್ಲ, ಸುಮ್ಮನೆ ನನಗೇನು ಅನಿಸ್ತು ನಾನು ಮಾಡ್ಕೊಂಡಿರೋ ಸಿನಿಮಾ. Films like Love Mocktail, when it comes, and each time it proves that people still love something around emotions. It's a wrong fact when people say mass ಅಂತ ತಕ್ಷಣ. ನನಗೆ ಗೊತ್ತಿಲ್ಲ, ನನಗೀಗ ಬರೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಯಾವ್ದಾದ್ರು ಮಾಸ್ ಫಿಲಮ್ ಬರೆಯೋಣ ಅಂದರೆ ಓಕೆ ಹೀರೋ ಬರ್ತಾನಲ್ಲ, ಒಂದೊಂದು ಬಿಲ್ಡಪ್ಪು ಇಲ್ಲೊಂದು, ನನಗೆ ಐ ಕಾಂಟ್ ರೈಟ್ ಸಚ್ ಸೀನ್ಸ್. ಯೋಚನೆನೂ ಮಾಡೋಕ್ಕಾಗಲ್ಲ ನಂಗೆ ಆ ಥರ. ಹೆಂಗೆ ಅದೆಲ್ಲ ಒಂಥರ ಓವರ್ ಆಗಲ್ವ, ಯಾರು ಹಂಗೆಲ್ಲ ಇರ್ತಾರೆ, ಯಾರು ಹಿಂಗೆ ಮಾಡ್ತಾರೆ. ನನಗೆ ಅದು ಹೆಂಗೆ ಅಂದರೆ ತುಂಬ ರಿಲೇಟಬಲ್ ಆಗಿರಬೇಕು, ನಾನು ನೋಡಿರ್ಬೇಕು ಅದನ್ನೆಲ್ಲ. ಓಕೆ, ನಾನು ನೋಡಿ ಓಕೆ ಹಿಂಗೆಲ್ಲ ಇದೆ ಅಂತ ನಾನು ಕನ್ವಿನ್ಸ್ ಆದರೆ ಮಾತ್ರ ನನಗೆ ಅದು ಒಪ್ಕೋಬೋದು. ಇಲ್ಲ ಅಂದರೆ ನಾನು ಆ್ಯಸ್ ಆ್ಯಕ್ಟರ್ ಮಾಡ್ತಾಯಿರ್ತೀನಿ, ಹೀರೋ ಮಾಡ್ತಾಯಿರ್ತೀನಿ. ಬಟ್ ವೆನ್ ಐಮ್ ಡೈರೆಕ್ಟಿಂಗ್ ಅಲ್ಲ, ನಾನು ಡೈರೆಕ್ಟ್ ಮಾಡೋವಾಗ ನನಗೆ ಸ್ವಲ್ಪ ಲಾಜಿಕ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಹೆಂಗೆ ಓಕೆ ಸ್ವಲ್ಪ ಸಿನಿಮಾಟಿಕ್ಲಿ ಬಟ್ ಇಲ್ಲಿ ಒಂದು ರೇಂಜಲ್ಲಿ ಓಕೆ. ಬಟ್ ತೀರಾ ಮಾಸಿಗೆ ಅಂದರೆ ತೀರಾ ಬೇರೆ ಗಿರಿ ಹೋಗ್ಬೇಕಾಗುತ್ತೆ ನಾನು ಅದರಿಂದ ಆಚೆಗೆ. ಅದು ನನಗೆ ಡೈಜೆಸ್ಟ್ ಆಗ್ತದೆ. ನಂಗೆ ತುಂಬ ಎಮೋಷನಲ್ ಕಥೆಗಳು ಹೇಳೋಕ್ಕೆ ಇಷ್ಟ. ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಂಗೆ ನಗು ಬರ್ತಾ ಇರುತ್ತೆ. ಈ ಫಾದರ್ ಡಾಟರ್ ಬಾಂಡಿಂಗ್, how did you go about the experience off screen and on screen were at the same time for you while shooting for the movie, though your daughter was just born ಅಂತ ಅನ್ಸುತ್ತೆ? I'm about to say both were tough for Krishna. ಯಾಕಂದರೆ ಮಕ್ಕಳಲ್ವಾ, ಮಕ್ಕಳ ಹತ್ರ ಆ್ಯಕ್ಟ್ ಮಾಡಿಸೋದು, ಬಾಂಡ್ ಅನ್ನೋಕ್ಕಿಂತ ಆ್ಯಕ್ಟ್ ಮಾಡಿಸೋದು ಟಫ್ನೆಸ್ ಜಾಸ್ತಿ ಇತ್ತು. ಓಕೆ, ಅವ್ರನ್ನ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಹೇಳಿ ನಮ್ಗೇನು ಬೇಕು ಅದನ್ನು ತೆಗೆಸ್ಕೊಳ್ಳೋದಿಲ್ಲ, ವೆರಿ ಚಾಲೆಂಜಿಂಗ್. The fatherhood was going on and off screen ಅನ್ಸುತ್ತೆ ನಿಮ್ಗೆಲ್ಲ? ಅಲ್ಲೂ ಟೆನ್ಷನ್ ಇಲ್ಲೂ ಟೆನ್ಷನ್. ಅದೇ ಹೇಳಿದ್ದು ಬೋತ್ ವರ್ ಟಫ್ ಫಾರ್ ಕೃಷ್ಣ ಅಂತ. ಕೃಷ್ಣ ಡಸನ್ ಹ್ಯಾವ್ ಪೇಷನ್ಸ್ ಮಕ್ಕಳ ಜೊತೆ. ಪರಿಯೇ ಇವನ್ ವಿತ್ ಪರಿ ಹಿಂಗೆ ಎತ್ಕೊಂಡು ಅಂತ ಮುತ್ಕೊಟ್ಟು ಇಟ್ಸ್ ಓವರ್ ಫಾರ್ ದ ಡೇ, ದ ಕೋಟಾ ಇಸ್ ಓನ್ಲಿ ಓವರ್. ಜಸ್ಟ್ ವೆರಿ ಕಮ್ಸ್ ವಿತ್ ವೆರಿ ಲೆಸ್ ಪೇಷನ್ಸ್ ಅಂಡ್ children, they do demand a lot of time and patience alva. And even with Samruta, the baby's name is Samruta. Papa avಳು ಏನಾದರೂ ಎಕ್ಸ್ಟ್ರಾ ಕೇಳಬೇಕು ಅಂದ್ರೂ, ಬಿಕಾಸ್ ಕೃಷ್ಣ ಇಸ್ ಸೋ ಬಿಸಿ directing, ಅಂತ ಅವಳಿಗೇನು ರೆಸ್ಪಾಂಡ್, ದೆನ್ ವಿ ಹ್ಯಾಡ್ ಟು ಲೈಕ್ ಐ ಹ್ಯಾಡ್ ಟು ಲೈಕ್ ಗೋ ಟು ಹರ್, ಟಾಕ್ ಟು ಹರ್. ಮಿಲಾನ ಮಾತ್ರ ಇನ್ನೊಂದು ದಿನ ಏನೋ ಕೇಳಿದ್ಲು ಅವಳು, ಇಟ್ ವಾಸ್ ಸೋ ಫನಿ. ಬಂದು ಕಂಪ್ಲೇಂಟ್ ಹೇಳ್ತಾರೆ ನಂಗೆ. ಚಿಲ್ಡ್ರನ್ ಅದು ಸೋ ಇನ್ನಸೆಂಟ್ಲಿ ಶಿ ಕಮ್ ಅಂಡ್ ಟೋಲ್ಡ್, ನನಗೇನೋ ಹೊಟ್ಟೆಲಿ ಗುಳುಗುಳು ಅಂತ ಇದೆ ಅಂತ. ಏನೋ ನೀವೇನಾದ್ರಿ ನಥಿಂಗ್ ಇಸ್ ಹ್ಯಾಪನಿಂಗ್, ಗೋ ಶಿಟ್ ಅಂದೆ. ಇನ್ನು ನೋಡಿದವರೆಲ್ಲ ನಗ್ತಾ ಇದ್ದಾರೆ ಸೆಟ್ಟಲ್ಲಿ, ಬಿಕಾಸ್ ಈಸ್ ಬಿಸಿ ಇನ್ ಇಸ್ ಓನ್ ಥಿಂಗ್. ಆ್ಯಂಡ್ ಸಖತ್ತಲ್ಲಿ ಸೆಟ್ಟಲ್ಲಿ ಮಾಡ್ತಾ ಇದ್ದೀವಿ,
ತುಂಬಾ ಜೂನಿಯರ್ಸ್ ಇದ್ದಾರೆ, ಅದೇನೇನೋ ನಡೀತೆ. ಈ ಪಾಪ ಹೋಗ್ಬಿಟ್ಟು ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಮೈ ಸ್ಟಮಕ್, something is happening in my ನಥಿಂಗ್ ಇಸ್ ಹ್ಯಾಪನಿಂಗ್ ಗೋ ಅಂದ್ರೆ ಶಿ ಕೇಮ್ ಅಂಡ್ ಸೆಡ್ ಅಂಕಲ್ ಸೆಡ್ ನಥಿಂಗ್ ಗೋ ಬಟ್ ಸಮಥಿಂಗ್ ಇಸ್ ಶಿ ಇಸ್ ಸೋ ಇನ್ನೋಸೆಂಟ್ಲಿ ಸೇಯಿಂಗ್ ಇಟ್. ಕಷ್ಟ ಮಕ್ಳ ಜೊತೆ ಸ್ವಲ್ಪ ಟು ಹ್ಯಾಂಡಲ್ ದೆಮ್. ಅಂಡ್ ಕೆಲವು ಸೀನ್ಸ್ ಅಲ್ಲಂತೂ ಸುಮ್ಮನೆ ಅಂದರೆ ಇವಾಗ ಏನೋ ಆಗಿರುತ್ತೆ, ಓಕೆ ಗೊತ್ತಾಗಲ್ಲ, ಯುನೋ ಇಫ್ ಮೂಡ್ ಇಸ್ ಆಫ್ ದೆನ್ ಯು ನೋ ವಿ ಕಾಂಟ್ ಶೂಟ್ ಅ ಸೀನ್ ವಿಚ್ ಇಸ್ ದೆನ್ ಅವಳನ್ನ ಸ್ವಲ್ಪ ಸರಿ ಮಾಡಿ ನಮಗೆ ಆನ್ ಸ್ಕ್ರೀನ್ ಅಲ್ಲಿ ಮಗು, ಆಫ್ ಸ್ಕ್ರೀನ್ ಅಲ್ಲಿ ಮಗು. ಅದಕ್ಕೆ ಇಟ್ ವಾಸ್ ಜಸ್ಟ್ ಬಟ್ ಫಾರ್ ಯು ಇಟ್ ವಾಸ್ ಟಫ್ ಫಾರ್ ಯು ಟು ಬಿ ಅ ಪ್ರೊಡ್ಯೂಸರ್ ಅಂಡ್ ಯು ನೋ ಆ ಪ್ರೊಡಕ್ಷನ್ ರೆಸ್ಪಾನ್ಸಿಬಿಲಿಟೀಸ್ ಇತ್ತಾ? ಅಬ್ಸಲ್ಯೂಟ್ಲಿ, ಐ ಮೀನ್ ಅ ಲಾಟ್ ಆಫ್ ವರ್ಕ್ ಬಿಕಾಸ್ ನಾವು ಹಂಗೆ ಅಂದರೆ ವಿಲ್ ಟೇಕ್ ಎವ್ರಿಥಿಂಗ್ ಆನ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಪೀಪಲ್ ಇದ್ದಾರೆ ಬಟ್ ಒಂಥರ ಎಲ್ಲದಕ್ಕೂ ಮೂಗ್ ತೋರಿಸೋದು ಆನ್ ಅ ವೆರಿ ಗುಡ್ ವೇ. ಬಟ್ ಸ್ಟಿಲ್ ಎಲ್ಲದಕ್ಕೂ ನಾವೇ ಮಾಡ್ತೀವಿ ಅಂತ ಹೋಗೋ ಕ್ಯಾರೆಕ್ಟರ್ ನಾನು. ಬಿಕಾಸ್ ಎಂಡ್ ಆಫ್ ದ ಡೇ ಇಫ್ ಐ ಡೋಂಟ್ ಲೈಕ್ ಇಟ್ ದೆನ್ ಅಗೇನ್ ಐ ಹ್ಯಾವ್ ಟು ರೀಡೂ ಇಟ್ ಆರ್ ಗೆಟ್ ಇಟ್ ಡನ್ ಅಗೇನ್. ಅದು ಎರಡು ಸರಿ ಕೆಲಸ. ಸೊ ಮೈಟ್ ಆಸ್ ವೆಲ್ ಡೂ ಇಟ್ ಅಂತ ಅಂದರೆ ಬೀಟ್ ಫ್ರಮ್ ಚೂಸಿಂಗ್ ಸಾರೀಸ್ ಆರ್ ಬೈಯಿಂಗ್ ಕಾಸ್ಟ್ಯೂಮ್ಸ್, ಆ ಥರ ಎಲ್ಲದು ಕಾಸ್ಟ್ಯೂಮ್ ಮಾಡೋದ್ರಿಂದ ಹಿಡಿದು ಪ್ರಾಪ್ಸ್ನ ನೋಡೋಕ್ಕೆ ನಾವಿಬ್ಬರೇ ವಿ ಪ್ರಿಫರ್ ಗೋಯಿಂಗ್. ಆಮೇಲೆ ಲೊಕೇಶನ್ ನೋಡಿ ಅದನ್ನ ಮತ್ತೆ ಸೆಟ್ ಮಾಡ್ಸೋಕ್ಕೆ ಈ ಸತಿ ನಾವು ಇನ್ಫ್ಯಾಕ್ಟ್ ವಿ ಹ್ಯಾಡ್ ಹೈರ್ಡ್ ಇವೆಂಟ್ ಸ್ಟೈಲಿಸ್ಟ್ ಹೂ ವಾಸ್ ಸ್ಟೈಲಿಂಗ್ ದ ಸ್ಪೇಸ್. ಅಂದರೆ ಈಗ ಮನೆ ಇರ್ಬೋದು ಮತ್ತೊಂದಿರ್ಬೋದು, ಅವ್ರು ಬಂದ್ಬಿಟ್ಟು ಸ್ಟೈಲ್ ಮಾಡ್ಕೊಡ್ತಾ ಇದ್ರು ಜಾಗನ. ಸೊ ಎಲ್ಲದಕ್ಕೂ ನಾನು ಕೃಷ್ಣ ಒಂಥರ ಇನ್ವಾಲ್ವ್ ಆಗ್ತೀವಿ. ಆ್ಯಂಡ್ ದೆನ್ ವಿ ಆರ್ ಆಲ್ಸೋ ವಿತ್ ಆ್ಯಕ್ಟರ್ಸ್, ದೆನ್ ವಿ ಆರ್ ಆಲ್ಸೋ ಇನ್ ದ ಫ್ಲೋರ್ ಡೂಯಿಂಗ್ ಲಾಟ್ ಆಫ್ ವರ್ಕ್. ಸೊ ಎಲ್ಲದರಲ್ಲೂ ಇರೋದ್ರಿಂದ ಇಟ್ ಈಸ್ ಹೆಕ್ಟಿಕ್. when it comes to their own production house ಅಂದಾಗ how do you go about the cost? Cost is always in control. Do you think that today everyone thinks like ಒಂದು 500 crore ಬಜೆಟ್ ಫಿಲಮ್ ಮಾಡಿದ್ರೇ ಅದೇ ಫಿಲಮು? ಅಲ್ಲ, ಆ ಥರ ಸಬ್ಜೆಕ್ಟು ಬರ್ಕೊಂಡು ಹಂಗಿದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಈಗ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಗೊತ್ತಿದ್ದಾಗ ನೇನು ಬರ್ಕೋಬೇಕು ಅಂತ ಗೊತ್ತು. ಅದಕ್ಕೇನು ಬರ್ಕೋಬೇಕು ಅದು ಬರ್ಕೋತೀವಿ. ಅದಕ್ಕೇನು ಬೆಸ್ಟ್ ಕೊಡಬೇಕು ವಿಜುವಲಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅದಕ್ಕೇನು ಕೊಡಬೇಕು, ಅದಕ್ಕೆ ಎಷ್ಟು ಇದು ಮಾಡಬೇಕು ನಾನು ಮಾಡೇ ಮಾಡ್ತೀನಿ. ನಮ್ಮ ಲಿಮಿಟಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀನಿ. ಬಟ್ ಇಟ್ ಹ್ಯಾಸ್ ಇಸ್ ಓನ್ ವ್ಯಾಲ್ಯೂ ಅಲ್ಲ, ಅಂದರೆ ಬಜೆಟ್ ಡಸಂಟ್ ಮ್ಯಾಟರ್, ದ ಸ್ಟೋರಿ ಕಮ್ಸ್. ಡೆಫಿನೆಟ್ಲಿ ಸ್ಟೋರಿ ಏನು ಡಿಮ್ಯಾಂಡ್ ಮಾಡುತ್ತೆ ಕೊಡಲೇಬೇಕಾಗುತ್ತೆ. ಸ್ಟೋರಿ ಏನು ಡಿಪೆಂಡ್ ಮಾಡುತ್ತೆ. ಈಗ ನಾನು ಬಾಹುಬಲಿ ಬರ್ಕೊಂಡ್ಬಿಟ್ಟು ನಾನು ಲವ್ ಮಾಕ್ಟೇಲ್ ಬಜೆಟಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಬರ್ಕೊಳ್ಳೋವಾಗಲೇ ಅಲ್ಲ, ಈಗ ಒಂದು ಎಂಪೈರು ಒಬ್ಬ ರಾಜ ಅಂದ ತಕ್ಷಣ 500 crore ಫಿಲ್ಮ್ ರೈಟ್, ಲೈಕ್ ಅ ಗ್ಯಾಂಗ್ಸ್ಟರ್ ಆ್ಯಂಡ್ ರೌಡೀಸ್ ಅಂದ ತಕ್ಷಣ ಇಟ್ಸ್ ಅ 200 crore ಬಜೆಟ್ ಫಿಲ್ಮ್. ಸೊ ಯು ನೋ ವಾಟ್ ಯು ಡೂಯಿಂಗ್. ಆ್ಯಂಡ್ ನಾವು ಐ ಮೀನ್ ಆಸ್ ಕೃಷ್ಣ ಸೆಡ್ ಪ್ರಾಬಬ್ಲಿ ಬೋತ್ ಆಫ್ ಅಸ್ ನಾವು can't imagine writing something like that since we do more of realistic films and it's not about just making. ನಮ್ಮಿಬ್ರಿಗೂ ನೋಡೋಕ್ಕೂ ಅದೇ ರೀತಿ ಸಿನಿಮಾಗಳು ಇಷ್ಟ. ಸಿಂಪಲ್ ಫಿಲ್ಮ್ಸ್, ಎಮೋಷನಲ್ ಫಿಲ್ಮ್ಸ್. This Love Mocktail as a franchisee also, Love Mocktail speaks about love at different phases of life. A different person. ಅಂದರೆ ಐ ಮೀನ್ ಡಿಫ್ರೆಂಟ್ ರಿಲೇಷನ್ಶಿಪ್ಸ್. Not just ನಾನು ಗಾಬರಿ ಆಗ್ಬಿಟ್ಟೆ ವಿತ್ ಡಿಫ್ರೆಂಟ್ ಪರ್ಸನ್ಸ್ ಡಿಫ್ರೆಂಟ್ ಲವ್. ನಾಟ್ ಜಸ್ಟ್ ವಿತ್ ಗಂಡ ಹೆಂಡತಿ ಅಥವಾ ಲವರ್ ಆ ಥರ ಅಲ್ಲ. ಡಿಫ್ರೆಂಟ್ ಲವ್ ಇನ್ ಡಿಫ್ರೆಂಟ್ ಫಾರ್ಮ್ ಡಿಫ್ರೆಂಟ್ ವೇಸ್. will you like ಮಾಕ್ಟೇಲ್ ಇಂದ ಕಾಕ್ಟೇಲ್ಗೆ ಏನಾದ್ರು ಹೋಗ್ತೀರಾ ಯಾವಾಗಲೂ? ಬೇಡ ಮಾಕ್ಟೇಲೇ ಚೆನ್ನಾಗಿದೆ. that flavors in mocktail you always try to add. I never tasted a cocktail ಅಲ್ಲ, ಅದಕ್ಕೆ ನಂಗೆ ಮಾಡಕ್ಕೆ ಗೊತ್ತಾಗಲ್ಲ. ಸ್ವಲ್ಪ ಇಂಟೆನ್ಸ್ ಇದೆ ಅಂತ ಅನ್ಸುತ್ತೆ ಈ ಸತಿ. ಇಂಟೆನ್ಸ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಇಂಟೆನ್ಸ್ ಇದ್ದೇ ಇರುತ್ತೆ, ಅಂದರೆ ಎಮೋಷನ್ಸ್ ಇದೆ, ಬಟ್ ಇಂಟೆನ್ಸ್ ಎಮೋಷನಲ್ ಎರಡೂ ಇರುತ್ತೆ. ಹ್ಯೂಮರ್ ಇಸ್ ಬೇಸಿಕ್. ನಮಗೇನೆ ನಗಿಲ್ಲ ಅಂದರೆ ಬೇಜಾರಾಗೋಗುತ್ತೆ ಸಿನಿಮಾ. ಹ್ಯೂಮರ್ ಇಲ್ಲ ಅಂದರೆ ಸಿನಿಮಾನೇ ವರ್ಕ್ ಆಗಲ್ಲ. ಇನ್ಫ್ಯಾಕ್ಟ್ ಬರಿಬೇಕಾದ್ರೆ ನಮ್ಗೆ ನಗು ಬರಲಿಲ್ಲ ಅಂದರೆ ಇಟ್ಸ್ ವರಿಯಿಂಗ್ ಅಸ್. ಓಕೆ, ಅಂದರೆ ವಿ ವಾಂಟ್ ಟು ಲಾಫ್, ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ನಗು ಬರ್ತಾ ಇಲ್ಲ ಅಂದರೆ ದರ್ ಇಸ್ ಸಮ್ ಕಾಮಿಡಿ ಶುಡ್ ಹ್ಯಾಪನ್ ಅಂತ. ಅಂದರೆ ಸ್ಕ್ರೀನ್ ಪ್ಲೇ ಒಂಥರ ಬ್ಲ್ಯಾಂಡ್ ಆಗಿ ಸಪ್ಪೆ ಆಗಿ ಬರೆಯೋಕ್ಕೆ ಇಷ್ಟ ಆಗಲ್ಲ ನಮಗೆ. ಓಕೆ, ದರ್ ಇಸ್ ನೋ ಎನರ್ಜಿ ಇಸ್ ವಾಟ್ ವಿ ಫೀಲ್. ಹಸ್ಬೆಂಡ್ ಆ್ಯಂಡ್ ವೈಫ್ ಕೊಲಾಬ್ರೇಟಿಂಗ್ ಫಾರ್ ಅ ಪ್ರಾಜೆಕ್ಟ್ ಮೇಕ್ಸ್ ಇಟ್ ಇಂಟ್ರೆಸ್ಟಿಂಗ್. ದೆನ್ ಆ್ಯಸ್ ಪ್ರೊಫೆಷನಲ್ಸು ಹೇಗೆ ನೀವು ಮೀಟ್ ಆಗ್ತೀರಾ ಅಂತ, ದಟ್ ಇಸ್ ದಟ್ ಮೀಟಿಂಗ್ ಪಾಯಿಂಟ್ ಆಸ್ ಪ್ರೊಫೆಷನಲ್. ಒಬ್ರು ಲಾಬಿಗೆ ಫಸ್ಟ್ ಕೆಳಗಡೆ ಹೋಗ್ತಾರೆ, ಆಮೇಲೆ ಇನ್ನೊಬ್ರು ಹೋಗ್ತಾರೆ. ಬಾಮ್ಮ ಎಷ್ಟೊತ್ತಮ್ಮ ಬಾಮ್ಮ ಕೆಳಗಡೆ ಲಾಬಿಗೆ ಹೋಗಿ ಕೂತ್ಕೊಳ್ತೀವಿ. ವಿಲ್ ಹ್ಯಾವ್ ಕಾಫಿ, ಸ್ಟಾರ್ಟ್ ವಿತ್ ಅ ಕಾಫಿ ಡೇಟ್ ಫಸ್ಟ್, ಆಮೇಲೆ ದೆನ್ ವಿಲ್ ಸ್ಟಾರ್ಟ್ ರೈಟಿಂಗ್. ಅಂದರೆ ಇಟ್ ವಿಲ್ ಗೋ ಆನ್. ನಮ್ದು ಇಟ್ಸ್ ನೆವರ್ ಎಂಡಿಂಗ್. ಇಟ್ಸ್ ನಾಟ್ ಲೈಕ್ ವಿ ಗೋ ಟು ದ ಆಫೀಸ್ ಬರಿತೀವಿ ದೆನ್ ಸ್ವಿಚ್ ಆಫ್ ಕಮ್ ಬ್ಯಾಕ್ ಹೋಮ್, ಆ ಥರ ಆಗೋದೇ ಇಲ್ವಲ್ಲ. ವಿ ಆರ್ ಡ್ರೈವಿಂಗ್, ವಿ ಆರ್ ಟ್ರಾವೆಲಿಂಗ್ ಸಮ್ವೇರ್. ಅದು ವರ್ಕ್ ಆಗ್ತಿಲ್ಲ, ತಾಡು ನಿಮಿಷ ನಾನೇ ಒಬ್ಬನೇ ಹೋಗ್ತೀನಿ ನೋಡಿ, ಕೆಲವೊಂದು ಒಬ್ಬನೇ ಹೋಗಿ ಬರ್ಕೊಂಡ್ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ ನೋಡಿ ಹೆಂಗಿದೆ ಇದು ಅಂತ. ಇವ್ರಿಗೆ ಏನು ಅನ್ಸಲ್ಲ, ವರ್ಕ್ ಆಗುತ್ತೆ, ಇಲ್ಲ ವರ್ಕ್ ಆಗಲ್ಲ, ಇಲ್ಲ ಮತ್ತೆ ಬರಿತೀವಿ, ಇಲ್ಲ ಒಂದ್ಸರಿ ಕಾರಲ್ಲಿ ಹೋಗ್ಬೇಕಾದ್ರೆ ಡಿಸ್ಕಸ್ ಆಗುತ್ತೆ, ಆ ಥರ. ಸಮ್ಟೈಮ್ಸ್ ಎಲ್ಲ ಫ್ಲೈಟಲ್ಲಿ ಹೋಗ್ತಿದ್ರೆ ಅಂದರೆ ಎಲ್ಲಿದ್ದೀವಿ ಅಲ್ಲಿ ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಮಾತ್ರ
ಒಂಥರ ನಾನ್ ಸ್ಟಾಪ್ ಥಿಂಕಿಂಗ್. ಐ ಥಿಂಕ್ ಇಟ್ ವಿಲ್ ಬಿ ಆನ್ ತಲೆಯಲ್ಲಿ. ಇದು ಆಲ್ಮೋಸ್ಟ್ ನಾನು ಬೆಳಗ್ಗೆನೇ ಒಂದೊಂದ್ಸತಿ ಎದ್ದು ಹೋಗ್ಬಿಡ್ತಿದ್ದೆ ಒಬ್ಬನೇ. ಓಕೆ. ಸ್ವಲ್ಪ ಅರ್ಲಿ. ಯೂಶಲಿ ಇವಾಗ ಒಂದೊಂದ್ಸತಿ ಕೇಳಿಸ್ಕೊತೀನಲ್ಲ, ಎಲ್ಲೋ 3 ತಿಂಗಳು 1 ತಿಂಗಳು ಎಲ್ಲೋ ಯಾವುದೋ ಹಳ್ಳಿ ಅಲ್ಲಿ ಹಿಲ್ ಸ್ಟೇಷನಲ್ಲಿ ಇದ್ಬಿಟ್ಟು ಬರ್ತೀವಿ ಬರೆಯೋಕ್ಕೆ ಅಂತ. ಅಷ್ಟೊಂದು ಟೈಮ್ ಗೊತ್ತಿಲ್ಲ ಏನು ಮಾಡ್ಬೋದು ಅಂತ. ಕೃಷ್ಣ ಜಸ್ಟ್ ವೆಂಟ್ ಫಾರ್ 3 days ದಿಸ್ ಟೈಮ್. ಗೋ ಟು ಗೋವಾ. ದಟ್ ರಿಯಲಿ ವರ್ಕ್ಸ್. ಈ ಹಿಲ್ ಸ್ಟೇಷನ್ಗೆ ಹೋಗಿ ಹಿಲ್ ಸ್ಟೇಷನ್ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿದ್ದು ಲೈಫಲ್ಲಿ ಆ ಥರ. ಹೋಗೋದು ಒಬ್ಬನೇ 3 days ಗೋವಾಗೆ ಹೋದೆ. ಬೆಳಗ್ಗೆಯಿಂದ ಸಂಜೆ ಬಟ್ ಯಾರೋ ಕೇಳ್ತಾರೆ ನನ್ನ 12 hours ಬರದೆ. 12 hours ಎಲ್ಲ ಬರೀತದೆ. 3 days 12 hours ಕೆಲಸ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಯಾವುದೋ ರೆಸ್ಟೋರೆಂಟ್ ಯಾರು ಚೆನ್ನಾಗಿದೆ ಅಂತ ಕೇಳ್ಕೊಳ್ಳೋದು. ಅಲ್ಲೇ ಗಾಡಿ ಹೈರ್ ಮಾಡ್ಕೊಂಡು ಹಂಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಕೂತಿರ್ತಿದ್ದೆ. ಒಬ್ಬನೇ ಕೂತಿರ್ತಿದ್ದೆ ಊಟ ಮಾಡ್ತೀನಿ. ಯಾಕೆ ಈ ಸತಿ ಪಾಪು ಇತ್ತಲ್ಲ ಹೋಗ್ಬೇಕು 3 ದಿವಸಕ್ಕೆ ಮಾತ್ರ? ಇಲ್ಲ, ಬಟ್ somebody was asking me, ಕೃಷ್ಣ ಎಲ್ಲರೂ ಹೋಗ್ಬೋದಿತ್ತು, ಗೋವಾಗೆ ಯಾಕೆ ಹೋದ್ರು ಗೊತ್ತಿಲ್ಲ. ನಾನು ಬೀಚ್ ಇದೆಯಲ್ಲ ಅಂತ, ಕೇಳಿರ್ಲಿಲ್ಲ. ಬೀಚ್ ಇದೆಯಾ ನೀನು ಇದಾಗಿರುತ್ತೆ, ಬೀಚ್ ಹತ್ರ ಅದೊಂದು ಹೋಟ್ಲು ಮಾಡ್ಕೊಂಡು ಆರಾಮಾಗಿರೋಣ ಅಂತ ಹೋಗಿ. ಜನ ಏನೇನೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಅಲ್ಲಿ ಹೋಗಿ ಊಟಕ್ಕೆ ಅಂತ ಎಲ್ಲೋ ಹೋಗಿ ಯಾರು ಕನ್ನಡದವ್ರು ಸಿಕ್ಕಿದ್ರು. ಸರ್ ಚೆನ್ನಾಗಿದ್ದೀರಾ? ಏನು ಮ್ಯಾಮ್ ಬಂದಿಲ್ಲ? ಇಲ್ಲ ಒಬ್ಬರೇ ಬಂದಿದ್ದೀರಾ ಗೋವಾಗೆ ಅಂತ? ಯಾಕೆ ಬರೀ ಬಂದಿದ್ದೀವಿ ಒಬ್ಬರೇ? ಅದು ಗೋವಾಗೆ ಬಂದಿದ್ದೀರಾ? ಹಂಗೆ. ಬಟ್ ಸ್ಟಿಲ್ ಅಂದರೆ ಇಟ್ ಇಸ್ ಇಂಟ್ರೆಸ್ಟಿಂಗ್ ಟು ನೋ ಹೌ ಯು ಬೋತ್ ವರ್ಕ್ ಟುಗೆದರ್ ಅಂತ. ಅಲ್ಲ, ಈ ಸತಿ ಹೋಗ್ಲೇಬೇಕಾಗಿತ್ತು, ಯಾಕಂದ್ರೆ ಪಾಪು ಇದ್ದಿದ್ದರಿಂದ ಕೂರಕ್ಕೆ ಆಗ್ತಿರ್ಲಿಲ್ಲ. ನಮ್ಗೆ ಸಾಲಿಡ್ ಟೈಮ್ ಸಿಗ್ತಾ ಇರಲಿಲ್ಲ ಬರೆಯೋದಕ್ಕೆ. ಟಾಕಿಂಗ್ ಆಫ್ ವರ್ಕಿಂಗ್ ಟುಗೆದರ್. ಅಲ್ಲ, ಟಾಕಿಂಗ್ ಅಬೌಟ್ ಬಟ್ ಏನಾದ್ರು ಡಿಫರೆನ್ಸಸ್ ಬರ್ತಾ ಇತ್ತಾ? ಬಂದೇ ಬರುತ್ತೆ, ಡೈಲಿ ಬರುತ್ತೆ. ಡೈಲಿ ಎಸ್ಪೆಷಲಿ ವೆಲ್ ರೈಟಿಂಗ್ ಎಕ್ಸಿಕ್ಯೂಷನ್. ಬಟ್ ಸ್ಟಿಲ್ ಹೌ ಡಿಡ್ ಯು ಮ್ಯಾನೇಜ್ ಟು? ಏನು ಒಂದು 5 ನಿಮಿಷ ಗಲಾಟೆ ಮಾಡೋದು, ಜಗಳ ಮಾಡೋದು, ಆಮೇಲೆ ಅಲ್ಲ, ಅಫ್ಕೋರ್ಸ್ ಈಗ ನಾವು ಕೃಷ್ಣ ವಿಲ್ ಆಲ್ಸೋ ಗಿವ್ ಇಟ್. ನಾನು ಏನಾದ್ರು ಹೇಳಿದ್ರೆ ಸುಮ್ಮನೆ ಆಬ್ವಿಯಸ್ಲಿ ಏನು ಹೇಳಲ್ಲ. ಕೃಷ್ಣ ಏನಾದರೂ ಸ್ಟ್ರಾಂಗ್ ಆಗಿ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇ ಬಿ ಇಟ್ ಮೈಟ್ ವರ್ಕ್, ಮೈಟ್ ನಾಟ್ ವರ್ಕ್ ಅಂತ ವಿಲ್ ಗಿವ್ ಇಟ್ ಟೈಮ್. ಮತ್ತೆ ರಿಹರ್ಸ್ ಮಾಡಿದಾಗ ಅನ್ಸ್ಬೋದೇನೋ ಇದು ವರ್ಕ್ ಆಗಲ್ಲ ಅಂತ. ಆ ಥರ ಸಿ ಆಫ್ಟರ್ ಪಾಯಿಂಟ್ ಇವಾಗ ಇದು 3ನೇ ಸಿನಿಮಾ ಜೊತೆಗೆ ವಿ ಆರ್ ರೈಟಿಂಗ್ ಆ್ಯಂಡ್ ವಿ ನೋ ದಟ್ ಸ್ಪೇಸ್ ಆ್ಯಂಡ್ ಕಂಫರ್ಟ್. ಆ್ಯಂಡ್ ಕೃಷ್ಣಾನು ಏನು ಇನ್ಸೆನ್ಸಿಬಲ್ ಆಗಿ ಹೇಳಲ್ಲ ಅಂತ ಗೊತ್ತು, ನಾನು ಸುಮ್ಮನೆ ಏನು ಹೇಳಲ್ಲ ಅಂತ ಕೃಷ್ಣಾಗೆ ಗೊತ್ತು. ಸೊ ವಿ ಅರೈವ್ ಅಟ್ ಅ ಪಾಯಿಂಟ್. ಆಬ್ವಿಯಸ್ಲಿ ವಿಲ್ ನಾಟ್ ಕೀಪ್ ಫೈಟಿಂಗ್ ಫಾರ್ ಎವರ್ ಫಾರ್ ಒನ್ ಥಿಂಗ್. ಇಲ್ಲಾಂದ್ರೆ ಸಿನಿಮಾನ ಮುಗಿಯಲ್ಲ. ಬಟ್ ವಿ ನೋ ಇಟ್. ಹೇಳ್ತೀನಿ ಇಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲ ವರ್ಕ್ ಆಗಲ್ಲ, ಹಂಗೆ ವರ್ಕ್ ಆಗುತ್ತೆ ನಂಬು ಅಂತ ನಾನು 2-3 ಸಲ ಸ್ಟ್ರೆಸ್ ಮಾಡಿದ್ರೆ ಸುಮ್ಮನೆ ತೀರಾ ತುಂಬಾ ಇನ್ಸಿಸ್ಟ್ ಮಾಡಿದ್ರೆ ಗೋ ಹೆಡ್ ಅಂತ ಹೇಳ್ತೀನಿ. ಬಟ್ ಸಮಟೈಮ್ಸ್ ಐ ಥಿಂಕ್ ಸಮಟೈಮ್ಸ್ ಕೃಷ್ಣ ವಿಲ್ ಆಲ್ಸೋ ರಿಯಲೈಸ್, ಅಂದ್ರೆ ಇನ್ ದ ಪ್ರಾಸೆಸ್ ಮಾಡ್ತಾ ಇಟ್ ಮೈಟ್ ನಾಟ್ ವರ್ಕ್ ಅಂತ ವಿಲ್ ಸ್ಟಿಲ್ ಚೇಂಜ್ ಇಟ್. See, you will have to drop your ego. You can't have ego and work together, especially as a couple, because ಇಲ್ಲಿ ಪರ್ಸನಲ್ ಲೈಫ್ ಮಿಕ್ಸ್ ಆಗ್ತಿರುತ್ತೆ. ನಾವು ಇಮ್ಯಾಜಿನ್ ಸಮಥಿಂಗ್ ಹಸ್ ಹ್ಯಾಪನ್ ಇನ್ ಯರ್ ಪರ್ಸನಲ್ ಲೈಫ್ ಆ್ಯಂಡ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದಟ್ ಟು ಯರ್ ಪ್ರೊಫೆಷನ್. ಅದು ವರ್ಕ್ ಆಗಲ್ಲ. ಇನ್ಫ್ಯಾಕ್ಟ್ ಅದೇ ಟಾಕಿಂಗ್ ಆಫ್ ಟಾಕ್ಸಿಕ್ ಯಶ್ವರ್ನ ಮೀಟ್ ಮಾಡಿದಾಗ ಹಿ ಆಸ್ಕ್ಡ್ ಅಸ್ ದ ಸೇಮ್ ಕ್ವೆಶ್ಚನ್. ಅಪ್ಪ ನೀವು ಗಂಡ ಹೆಂಡತಿ ಅದು ಹೆಂಗೆ ಜೊತೆಲಿ ಕೆಲಸ ಮಾಡ್ತೀರಾ ಅಂತ. ದಟ್ಸ್ ದ ಫಸ್ಟ್ ಥಿಂಗ್ ಹಿ ಆಸ್ಕ್ಡ್. ಹೆಂಗೆ ಕ್ವೆಶ್ಚನ್ ಮಾಡ್ತೀರಿ ಇಬ್ಬರು? ಮಾಡ್ಬೋದಾ ಗಂಡ ಹೆಂಡತಿ ಫಿಲಮ್? You are giving tips to Yash and Radhika, no? ಇಲ್ಲಪ್ಪ, he asked us how can you work together ಅಂತ. Yeah, that is most of the time even I feel like, you know, ತುಂಬಾ ಜನ ಕೇಳ್ತಾರೆ ಅದು ಹಿಂಗೆ ಮಾಡ್ತೀರಾ ಹಿಂಗೆ ಸೆಟ್ಟಲ್ಲಿ ಈ ಸತಿ ಶ್ವೇತಾ ಜಸ್ಟ್ ಇಂಪಾಸಿಬಲ್ ಅಂತಾನೆ ಇದ್ರು ಅವರು. So finally who wins? ಫಿಲಮ್ ವಿನ್ಸ್. ಫಿಲಮ್ ಹ್ಯಾಸ್ ಟು ವಿನ್. ಗುಡ್ ಆನ್ಸರ್. ನಾನು ಅದೇ ಅವಾಗ ಹೇಳ್ದೆ ಯಾರಿಗೂ. ಸಿ ವಿ ಆರ್ ಡೂಯಿಂಗ್ ಆಲ್ ಆಫ್ ದಿಸ್ ಬಿಕಾಸ್ ವಿ ಹ್ಯಾವ್ ಎ ಬಿಗ್ಗರ್ ಪರ್ಪಸ್. ನಾವು ಸಿನಿಮಾನ ಓಪನ್ ಆಗಿರ್ತೀವಿ ಒಂದಿನ ಅಲ್ವಾ, ರಿಲೀಸ್ ಮಾಡಿದಾಗ ಇಡೀ ಕರ್ನಾಟಕದ ಜನತೆ ಆರ್ ಮೇ ಬಿ ಬಿಯಾಂಡ್ ಜನ ನೋಡ್ತಾರೆ. ದಟ್ಸ್ ದ ಬಿಗರ್ ಪರ್ಪಸ್. ಕೃಷ್ಣ ಮಿಲನ ಜಗಳ ಆಡಿದ್ರೆ ಸೆಟ್ಟಲ್ಲಿ ಎಲ್ಲರ ಮೇಲೆ ಕೂಗಾಡ್ತೀನಿ, ಎಲ್ಲರ ಮೇಲೂ ಎಗರಾಡಿರ್ತೀನಿ, ಎಲ್ಲ ಬೈಕೊಂಡಿರ್ತಾರೆ. ಸಿನಿಮಾ ನೋಡಿದಾಗ ಸುಮ್ಮನೆ ಆಗ್ತಾರೆ. ವೈ ಅಂತ ಅಲ್ಲ ಓಕೆ ಅಂದರೆ ಯಾಕೆ ಅವ್ರು ಬೈದಿದ್ದು ಅಂತ. ಆ ರಿಸಲ್ಟ್ಗೋಸ್ಕರ ಇಷ್ಟೆಲ್ಲ ಎಗರಾಡಿರ್ತಾರೆ, ಕೂಗಾಡಿರ್ತಾರೆ. ಬಂದಿದೆ ಅವ್ರಿಗೂ ಒಂದು ಖುಷಿಯಾಗಿರುತ್ತೆ. ಓಕೆ ಬೈಸ್ಕೊಂಡು ಚೆನ್ನಾಗಿ ಬಂದಿದೆ ಅಲ್ಲ. ಅಂದ್ರೆ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಈಗ ನಾನು ಕೃಷ್ಣ ಮಿಲನ ಅಯ್ಯೋ ಜಗಳ ಆಡ್ಕೊಂಡ್ರೆ ಏನಾಯ್ತು ಯಾರು ಕೇಳಲ್ಲ. ಸಿನಿಮಾ ಹೆಂಗಿದೆ ಎಲ್ಲ ಮಾತಾಡ್ತಾರೆ ನಾಳೆ. ಅಂದ್ರೆ ಸಿನಿಮಾ ಇಸ್ ಬಿಗರ್ ದೆನ್ ಅಸ್, ಮೀ ಆರ್ ಕೃಷ್ಣ. film is bigger. It's a bigger purpose. Okay. So you'll have to drop your egos and just let it go, let it be. ನೀವು ನೋಡಿದ್ರೆ 3 ಫ್ರಾಂಚೈಸಿ ತೊಗೊಂಡಾಗ ಇಷ್ಟು ಜನ ಆ್ಯಕ್ಟರ್ಸ್ ಬಂದಿದ್ದಾರೆ. ಬಟ್ ಈಚ್ ಟೈಮ್ ಯು ಹ್ಯಾವ್ ಟು ಬ್ರಿಂಗ್ ಇನ್, ಯು ಹ್ಯಾವ್ ಟು ಕನೆಕ್ಟ್ ವಿತ್ ದೋಸ್ ಆ್ಯಕ್ಟರ್ಸ್. ಬಟ್ 2 ಸತಿ ಕರೆಕ್ಟ್ ಆಗಿದೆ ಅಲ್ಲ? 2 ಸತಿನ, ಅದಕ್ಕೆ 3ನೇ ಸತಿ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. We are happy about the cast. But always, it's also, as you said, both of you, even though you said there are a lot of ಒಂದೊಂದ್ಸತಿ ಡಿಫ್ರೆನ್ಸಸ್ ಬಂದೇ ಬರ್ತೇ ಸಂಸಾರದಲ್ಲೇ, ಒಂದೊಂದ್ಸತಿ ಡಿಫ್ರೆನ್ಸ್, ಬಟ್ ಯು ಕೀಪ್ ದ ಎಕ್ಸೈಟ್ಮೆಂಟ್ ಅಲೈವ್ ಅಂತ. ಅಲ್ಲ, ಸಿನಿಮಾ ಇದ್ರೆ ಎಕ್ಸೈಟ್ಮೆಂಟ್. ಸಿನಿಮಾ ಎಲ್ಲಾರು ಬೋರ್ ಆಗ್ಬಿಡುತ್ತೆ. ನಮ್ಗೆ ಇವಾಗ ಹಂಗ ಆಗೋಗಿದೆ. ಐ ಡೋಂಟ್ ನೋ ಇಫ್ ಇಟ್ಸ್ ಫಾರ್ ಗುಡ್ ಆರ್ ಫಾರ್ ಬ್ಯಾಡ್. ಸಿನಿಮಾ ಇದ್ರೆ ಒಂಥರ ಜೋಶ್. ಸಿನಿಮಾ ಅಂತಲ್ಲ, ಐ ಥಿಂಕ್ ನಮ್ಮಿಬ್ರಿಗೂ ಏನೋ ಇರಬೇಕು.
I was like that. I don't know if Krishna has also become like that. ನನಗೆ ಹಂಗೆ We want to look forward to things, whether be it okay cinema ಮಾಡ್ತೀವಿ, okay cinema release ಇದೆ, there is something, or we're traveling, or we're doing something. ಏನಾರ ಒಂದು. ಬಟ್ ಯಾವಾಗಲೂ ಮನೇಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರೆ ಬೋರ್ ಅನ್ಸಲ್ವಾ ನಿಮಗೆ? ಅಂದ್ರೆ ಅದಕ್ಕೆ ಮತ್ತೆ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ. ಓಕೆ. ಸೊ ತೊಂದರೆ. No, we have Pari. There's so much to think and talk about. She's not giving space and time to think about anything. ಫಿಲಮ್ ಮಾಡಕ್ಕೆ ಬಿಡ್ತಲ್ಲ ಅವಳು. ಮಾಡಿದ್ರೆ ಒಂದೇ ಒಂದು 10 ನಿಮಿಷ ಟಿವಿಲಿ ಒಂದು ಏನಾದ್ರು ನೋಡಕ್ಕೆ ಬಿಡ್ತಾ ಇಲ್ಲ. Forget making a film, watching a film. ನಮಗೆ ನಾನು ಸಿನಿಮಾನೇ ನೋಡಿಲ್ಲ ಅಷ್ಟು ಕಮ್ಮಿ. ಲಾಸ್ಟ್ ಒಂದು 8 ತಿಂಗಳಿಂದ ಪಾಪಾ ತುಂಬಾ ಕಮ್ಮಿ. ಏನೋ ಒಂದು 4 ಸಿನಿಮಾ ನೋಡಿರ್ಬೇಕು 8 ತಿಂಗಳಲ್ಲಿ ಹೇಳ್ತಾ ಇರೋದು. ಓಕೆ. ಅವಳು ಜಪ ತರ ಮಾಡ್ತಾಳೆ, ಮಮ್ಮ ಪಪ್ಪ ಫುಲ್ ಡೇ. ಸೊ ಶಿ ಇಸ್ ಟೇಕಿಂಗ್ ಆಲ್ ದ ಟೈಮ್. ಬಟ್ ಲವ್ ಮಾಕ್ಟೇಲ್ ಇಂದ ಲೈಕ್ ಸಮ್ವೇರ್ ಲವ್ ಮಾಕ್ಟೇಲ್ 3 ಇಂದ ಮುಂದೆ ಲವ್ ಮಾಕ್ಟೇಲ್ ಫ್ರಾಂಚೈಸಿ ಇನ್ನೊಂದು ಆಗುತ್ತೆ ಅಂತ ಟ್ರೈಲರ್ ಹೇಳಿದ್ದೀನಲ್ಲ ನನ್ನ ಕೊನೆ ಅಧ್ಯಾಯ ಅಂತ. ಕೊನೆಯ ಅಧ್ಯಾಯ ಅಲ್ಲ, ಸಡನ್ಲಿ ಸಮಥಿಂಗ್ ಮೈಟ್ ಕಮ್ ಅಪ್ ಅಂತ. ಸೊ ಫ್ರಮ್ KrissMi will it go beyond Love Mocktail ಅಂತ? ಇಟ್ ವಿಲ್. ನಾನು ಲವ್ ಮಾಕ್ಟೇಲ್ ಫ್ರಾಂಚೈಸಿ ಅಂತ ಅದೇ ಹೇಳಿದ್ರಲ್ಲ, ಇಟ್ಸ್ ಆಲ್ರೆಡಿ ಫುಲ್ ಸರ್ಕಲ್ ಅಂತ. ಓಕೆ. ಟುಡೇ ಆಫ್ ಕೋರ್ಸ್ ಸಿನ್ಸ್ ಯು ಆರ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ, more things are happening outside films also. Social media and how you have been, how do you take, what is your opinion about social media and the way people, especially with the topic about paparazzis and everything, nim perspective? Social media has played such a fantastic role and a strong role in terms of even to get Love Mocktail reach audiences, right? Okay. So it has its own pros and cons, but ನಮಗೆ ಜಾಸ್ತಿ ಒಳ್ಳೇದಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. It also depends on the way you limit yourself to social media. See, you always grab what you want in life, right? So ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿರೋ ವಿಷಯ. ಆ್ಯಂಡ್ ನಮಗಂತೂ ಸಿನಿಮಾ ಮೇಕರ್ಸ್ಗಂತೂ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಪ್ಲಾಟ್ಫಾರ್ಮ್ ಟು ರೀಚ್ ಆಡಿಯನ್ಸ್. ಟಾಕಿಂಗ್ ಆಫ್ ಪ್ಯಾಪರಾಝೀಸ್, ದೇರ್ ಆರ್ 2 things. ಒನ್ ಇಸ್ ಒಂದು ಸ್ವಲ್ಪ ಕನ್ಸಿಡರಬಲ್ ಆಗಿರಬೇಕು ವೆನ್ ಯು ಶೂಟ್ ಎನಿಬಡಿ ಆ್ಯಂಡ್ ಪೋಸ್ಟ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸಿ ಅಫ್ ಕೋರ್ಸ್ ವಿ ಆರ್ ಆ್ಯಕ್ಟರ್ಸ್, ವಿ ಆರ್ ವೆಲ್ ಪ್ರಿಪೇರ್ಡ್, ವಿ ನೋ ಇಟ್ ಆ್ಯಂಡ್ ಆಲ್ ದಟ್. ಬಟ್ ಅನ್ನೆಸರಿ ಅಂದರೆ ಓನ್ಲಿ ಸಿನಿಮಾ ಕಾಂಟೆಂಟ್ ಕ್ಯಾನ್ ಮೇಕ್ ಅ ಸಿನಿಮಾ ವಿನ್. ಈ ಆಲ್ ದಿಸ್ ಅದು ಇದು ಅಥವಾ ಇನ್ನೇನೋ ಇಶ್ಯೂ ಮಾಡೋದು, ಗಿಮಿಕ್ ಮಾಡೋದು, ಮತ್ತೊಂದು ಮಾಡೋದು, ಪರ್ಸ್ನಲಿ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಆ್ಯಂಡ್ ಅದೇನು ಉಪಯೋಗಕ್ಕೆ ಬರಲ್ಲ. ಬಟ್ ಸಿ ಅಗೇನ್ ಈಗ ಯಾವುದೋ ಒಂದು ದೊಡ್ಡ ಇವೆಂಟ್ ನಡೀತಿದೆ ಆ್ಯಂಡ್ ಪೀಪಲ್ ಆರ್ ಸಿಟಿಂಗ್ ಬಿಹೈಂಡ್ ವಾಂಟ್ ಟು ಸಿ ಯಾರು ಬಂದರು, ಏನಾಯಿತು, ಪೀಪಲ್ ಆರ್ ಕ್ಯೂರಿಯಸ್ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ವೆಲ್ ಆಲ್ಸೋ ಫಾರ್ ದಟ್ ಮ್ಯಾಟರ್. ಬಟ್ ಏನಂದರೆ ಎಥಿಕ್ಸ್ ಇಟ್ಕೊಂಡು ಮಾಡಬೇಕು ಎಲ್ಲದನ್ನು ಅಂತ ನನಗನ್ಸಿದೆ ವೆನ್ ಇಟ್ ಕಮ್ಸ್ ಟು ಪ್ಯಾಪರಾಜಿ. ಆಸ್ ಆ್ಯಕ್ಟರ್ಸ್ ಐ ಥಿಂಕ್ ವಿ ಶುಡ್ ಆಲ್ಸೋ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಇಟ್, ಬಿಕಾಸ್ ಪ್ಯಾಪರಾಜಿ ಅಂದ ತಕ್ಷಣ ವೇರೆವರ್ ಯು ಸ್ಟೆಪ್ ಔಟ್ there is a camera, you got to be very, very conscious. ಆ ಥರ ಆಗೋಗಿದೆ ಈಗ. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಚೇಂಜ್ ದಟ್, ರೈಟ್? ಆಕ್ಟ್ರೆಸ್ ಎಲ್ಲ ನಮಗೂ ಕಷ್ಟ ಆಗಿದೆ. ಓಕೆ. ನಾವೇನು ಮಾತಾಡ್ತೀವಿ ಎಲ್ಲ ಇಮ್ಯಾಜಿನ್ ಲೈಕ್ ಯಾರೋ ಒಬ್ರು ಸಿಗ್ತಾರೆ, ಕ್ಯಾಮ್ರಾ ಆನ್ ಇರುತ್ತೆ, ಕ್ಯಾಮ್ರಾ ಮುಂದೆನೇ ಇದ್ರೆ ನಮ್ಗೆ ಏನು ಮಾತಾಡೋಕ್ಕೆ ಹಿಂಸೆ ಆಗ್ಬಿಡುತ್ತೆ. ಆಯ್ತು ಬಿಟ್ರು ಮುಗಿತಲ್ಲ, ಹೋಗಿದ್ರು. ಅಂಡ್ ಇನ್ನು ಯಾವ ಲೆವೆಲ್ಗೆ ಅಂದರೆ ಸಮ್ಟೈಮ್ಸ್ ಥಿಯೇಟರ್ ಒಳಗಿರ್ತೀವಿ, ಪ್ರೀಮಿಯರ್ ಶೋ ನಡೀತಿರುತ್ತೆ. ಸಿ ಐ ಅಂಡರ್ಸ್ಟ್ಯಾಂಡ್ ಫಿಲ್ಮ್ ಟೀಮ್ ವುಡ್ ಹ್ಯಾವ್ ಕಾಲ್ಡ್ ಯು, ಐ ಅಂಡರ್ಸ್ಟ್ಯಾಂಡ್ ಅಂಡ್ ಐ ರೆಸ್ಪೆಕ್ಟ್ ದಟ್. ಬಟ್ ನಾನು ಕೃಷ್ಣ ಇದ್ದಾಗಲೇ ಪರ್ಸನಲಿ ಏನೋ ಕೃಷ್ಣ ಅವ್ರಿಗೆ ಹೇಳ್ಬೇಕು, ಐ ಆಮ್ ಫೀಲಿಂಗ್ ಅನ್ಕಂಫರ್ಟಬಲ್. ಸ್ವಲ್ಪ ಅದೊಂಚೂರು ಇರ್ಸು ಮುರ್ಸು ಆಗುತ್ತೆ, ಮುಜುಗರ ಆಗುತ್ತೆ. ಅಂದರೆ ಯು ನೀಡ್ ಟು ಕ್ಯಾಪ್ಚರ್ ಅಸ್ ಆಲ್ಸೋ, ಬಟ್ ಗಿವ್ ಅಸ್ ಆರ್ ಓನ್ ಸ್ಪೇಸ್, ದಟ್ ಈಸ್ ಒನ್ ಥಿಂಗ್. ಬಟ್ ಅದರ್ವೈಸ್ ಸೋಷಿಯಲ್ ಮೀಡಿಯಾ ಇಸ್ ಡೆಫಿನೆಟ್ಲಿ ಈಸ್ ಅ ಬೂನ್ ಟು ಫಿಲ್ಮ್ ಮೇಕರ್ಸ್ ಆ್ಯಂಡ್ ಫಾರ್ ಎನಿ. ಸಿ ಬಿಕಾಸ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನರ ಕರಿಯರ್ ತಂದ್ಕೊಟ್ಟಿದೆ, ಎಷ್ಟೋ ಜನಕ್ಕೆ ಜೀವನ ಆಗಿದೆ, ಎಷ್ಟೋ ಅಂದರೆ ಎಷ್ಟೋ ಜನಕ್ಕೆ ಇದು ಆಪರ್ಚುನಿಟೀಸ್ ಹುಟ್ಟಾಗ್ತಾ ಇದೆ. ಸೊ ವೈ ನಾಟ್? ಬಟ್ ಯು ನೀಡ್ ಟು ನೋ ವೇರ್ ಯು ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಕನ್ಸ್ಯೂಮ್ ಅಂತ. ಅದೇ ಒಂಥರ ಸಿನಿಮಾ ಅಂದರೆ ಸಿನಿಮಾಗಿಂತ ಜಾಸ್ತಿ ಅದೇ ಮಾತಾಗಿದ್ದಾಗ ಬೇಜಾರಾಗುತ್ತಲ್ವ ಒಂದು. ಬಟ್ ಡೋಂಟ್ ಯು ಥಿಂಕ್ ಇಟ್ಸ್ ಔಟ್ ಆಫ್ ಹ್ಯಾಂಡ್ಸ್ ಆಲ್ರೆಡಿ? It's already out of hands, but when as filmmakers or as the actors, if you know what to talk and you draw a line, probably even they will not, overstep anta. I agree also. That's what I said, two way. How ನಾವದನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಎರಡೂ ಕಡೆಯಿಂದ ಅದು. ಅಂದರೆ ವಿ ನೀಡ್ ಟು ಆಲ್ಸೋ ಬಿ ಕಾನ್ಷಿಯಸ್ ಅಂತ ಅದನ್ನೇ ಹೇಳಿದ್ದು ನಾನು, ಆಕ್ಟರ್ಸ್ ಆ್ಯಂಡ್ ಫಿಲ್ಮ್ ಮೇಕರ್ಸ್. ಕೃಷ್ಣ ಇಸ್ ಆಲ್ವೇಸ್ ಲೈಕ್ ಓಕೆ ಆಯಿತು. ಕೃಷ್ಣ ಈ ವಿಚಾರದಲ್ಲಿ ಇಟ್ ಡಸಂಟ್ ಬಾದರ್ ಮೀ, ಇಟ್ ಡಸಂಟ್ ಮ್ಯಾಟರ್ ಟು ಮೀ, ಇಟ್ ಇಸ್ ಓಕೆ ಆ್ಯಂಡ್ ಐ ಡೋಂಟ್ ರಿಯಲಿ ಬಾದರ್ ಆರ್ ಕೇರ್ ಅಬೌಟ್. ಅಂದರೆ ಬೇರೆ ನಾನು ಎಷ್ಟು ಕಾಣಬೇಕು ಅಷ್ಟೇ ಕಾಣ್ತೀನಿ ಆ್ಯಂಡ್ ಬೇಡ ಇಟ್ಸ್ ಜಸ್ಟ್ ನಾಟ್ ಬಾದರ್. ಬಟ್ ಸಿನ್ಸ್ I also endorse brands and I am in social media and there is
there is good earning which is happening through social media. So there is a lot of plus point which is happening through social media, but limiting the usage is up to adne ನಾನು ಹೇಳಕೊಟ್ಟಿದ್ದು ಅವಾಗಲೇ. It's up to me to how I use it ಅಂತ. ಬಟ್ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಅಂದರೆ ಈಗ ಜನ ನಮ್ಮನ್ನು ಏನು ಫಾಲೋ ಮಾಡ್ತಿದ್ದಾರೆ, ಇಟ್ಸ್ ಬೀನ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ಫಾರ್ ಮೀ ಟು ರೀಚ್. ಈಗ ನಾನು ರಿಲೀಸ್ ಡೇಟ್ ಹಾಕಬೇಕು, ಐ ಆಮ್ ಡೈರೆಕ್ಟ್ಲಿ ಕನೆಕ್ಟಿಂಗ್ ವಿತ್ ಆಡಿಯನ್ಸ್. ದೆರ್ ಇಸ್ ನೋ ಮೀಡಿಯಾ, ದೆರ್ ಇಸ್ ನೋ ಮಿಡಲ್ ಮ್ಯಾನ್, ರೈಟ್? ನಾನು ಹೇಳ್ತಾ ಇದ್ದೀನಿ ಸ್ವತಃ. ಆಲ್ ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಡೆಫಿನೆಟ್ಲಿ. You always bring some meaning to your cinema, especially with Love Mocktail, with your direction. ಅಂದರೆ ಯೋಚನೆ ಮಾಡೋ ರೀತಿನೇ ಹೆಂಗಿರುತ್ತೆ, ಈ ಸತಿ ಏನು ಕೊಡ್ತಿದ್ದೀವಿ, ಏನು ಹೇಳಕೊಟ್ಟಿದ್ದೀವಿ. ಸೊ ಯಾವಾಗಲೂ ಅದೊಂದು ಪರ್ಪಸ್ ಮುಖ್ಯ. ಸೊ ಈ ಸಿನಿಮಾದಲ್ಲಿ ಪರ್ಪಸ್ ಏನು, ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿಕೊಂಡು ಪರ್ಪಸ್ ಏನಂತ ಗೊತ್ತಿರುತ್ತೆ. ಸೊ ಅಲ್ಲಿ ನಾವು ಎಮೋಷನ್ಸು ಅದು ಇದು ಆ್ಯಡ್ ಮಾಡಿ ನೋಡಿದಾಗ, ಓವರ್ ಆಲ್ ರೌಂಡ್ ಆಫ್ ನೋಡಿದಾಗ ಅಲ್ಲಿ ಮೀನಿಂಗ್ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ನೀವು ಹೇಳಿದ್ದು ಅಂದರೆ ಎಷ್ಟು ಅರ್ಥ ಇದೆ ಅಂದರೆ ನಾವು ಓಕೆ ನಮ್ಮ ರಿಯಲ್ ಲೈಫಲ್ಲಿ ನಾವು ಹೀಗೆ ಇದ್ದೀವಿ, ಅದನ್ನೇ ನಾವು ಸ್ಕ್ರೀನಲ್ಲಿ ನೋಡಿದಾಗ ಅಂದರೆ ಇಟ್ ಆ್ಯಡ್ಸ್ ಮೋರ್ ವ್ಯಾಲ್ಯೂ ಅಂತ ಅನಿಸುತ್ತೆ, ರೈಟ್? ವೆನ್ ವಿ ಸಿ something what is happening around us to put it up on screen. ಡೆಫಿನೆಟ್ಲಿ ಆವಾಗಲೇ ಕನೆಕ್ಷನ್ ಜಾಸ್ತಿ ಇರುತ್ತೆ, ನ್ಯಾಚುರಾಲಿಟಿ ಜಾಸ್ತಿ ಇರುತ್ತೆ. ಓಕೆ, ಈಗ ನಾನು ಸುಮ್ಮನೆ ಒಂದು ಕತೆ ಬರೆದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಅಂದಾಗ ನಾನು ಜಸ್ಟ್ ಇಮ್ಯಾಜಿನಿಂಗ್ ಅಷ್ಟೇ. ಅದು ಆಮೇಲೆ ನಿಜವಾಗ್ಲೂ ನಡೆದಿರೋದು ಹೋದಾಗ ನಮಗೆ ಆ ಸೀನ್ಸು ಫ್ರೆಶ್ನೆಸ್ ಇದೆಯಲ್ಲ, ಅದು ನಾವು ಆ್ಯಕ್ಚುಲಿ ಯೋಚನೆ ಮಾಡೋದಾಗಲೂ ಸಿಗಲ್ಲ, ಅಷ್ಟು ಫ್ರೆಶ್ ಆಗಿ ಸಿಗುತ್ತೆ ನಮಗೆ. one word for Love Mocktail 1, Love Mocktail 2 and now for Love Mocktail 3. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ ಕೃಷ್ಣಗ ಇದು. Both of anybody. ಹಂಗ ಲವ್ ಮಾಕ್ಟೇಲ್ 1 ಸಿಂಗಲ್, ಲವ್ ಮಾಕ್ಟೇಲ್ 2 ಮಿಂಗಲ್, ಲವ್ ಮಾಕ್ಟೇಲ್ 3 ಟ್ರಿಪಲ್. Which film changed your life the most? 1, 2 or 3? 1. A moment from Love Mocktail 1 that still stays with you. I think the first houseful show. Okay. One emotion that defines Love Mocktail journey. It's life. It's complete life. Okay. Which scene in the franchisee was the hardest to shoot? I think 1 and 2 only. Which scene was? Are you even thinking? The baby scene. Climax. The part 2 climax. Chikku baby. Car hatra. That day we decided we'll never shoot a film with the small baby and we did a film. But a fan reaction to Love Mocktail you will never forget. There are many. You ತುಂಬಾ ಅಂದರೆ I don't know, thousands. Okay. One thing Krishna the director discovered about Milana the actor. That she can act. One thing Milana discovered about Krishna the filmmaker. He can direct. That he can direct. Even before the question came up, we knew the answer. If Love Mocktail had a flavor, sweet, bitter or strong? Sweet. Mix ಇದೆ. I think mix. Sweet and strong. Bitter illa. Bitter ಇದೆ. For me, it is not bitter. One word for the father-daughter bond in Love Mocktail 3. Emotional. This journey of my life, this part of my life is beautiful. So nice. Complete this. Love Mocktail is not just a film, it is Emotion. It is a full circle. Okay. Full circle of life ಅಂತ ಹೇಳ್ಬೋದು. Adi's love life in one word? Too many already, stop. If Adi from Love Mocktail 1 meet Adi from Love Mocktail 3, what advice would he give him? It's time for you to date somebody because you've been single for too long. ಯಾರಿಗೆ 3ಗೆ 2 1 Love Mocktail 1 Adi is telling Love Mocktail 3 Adi. ನನ್ನ answer. Let me finish my answer. You have been single for too long now. I think it's time for you to start dating somebody. ಅದಕ್ಕೆ ಅವನು ಏನಿರುತ್ತೆ ಗೊತ್ತಾ, ಮಾಡೋ ಟೈಮಲ್ಲೆಲ್ಲ ಮಾಡಾಗಿದೆ, ಈಗ ಸುಮ್ಮನೆ ಟೈಮ್ ಸುಮ್ಮನೆ ಇರ್ತೀನಿ.
By the way, that's the dialogue of Love Mocktail 3. Oh wow. Okay. One character from the franchisee you secretly wish had more screen time. Muddu This is for Krishna. ಮುದ್ದು ಚಿನ್ನು ಯಾರಿಗೆ? ಮುದ್ದು ಚಿನ್ನು Kaddi Muddu. ಕಡ್ಡಿ ಮುದ್ದು. A dialogue from Love Mocktail that still stays with you. Oh, too many dialogues. Okay. Adi as lover versus Adi as a father. Adi is husband. Hey, both are nice. For her, yeah. Not for me. I mean, If Nidhi saw Adi as a father in part 3, what do you think she would say? she would say good job. Love Mocktail without music is like? It's like Uppittu without Uppu. A moment on set across 3 films where you both felt this journey special. Where did you actually feel this journey special? We felt it always. Not in the shooting spot, definitely. After the release, it's all after the release. And then That release high. No, the premieres. ಪ್ರೀಮಿಯರ್ಸ್ ಇರುತ್ತಲ್ಲ, ನಾವು ಅಲ್ಲಿ ಜನ ರಿಯಾಕ್ಟ್ ಮಾಡ್ತಿರ್ತಾರಲ್ಲ, Premieres reaction ಅಲ್ಲಿ. ಇನ್ನು ನವರಂಗ್ ಹೋಗಿದ್ವಲ್ಲ ಅದು. Yeah. ಈ ಲವ್ ಮಾಕ್ಟೇಲ್ 1 ಮಾಡಿದಾಗ ಮಾಸ್ಕ್ ಹಾಕೊಂಡು ಇಲ್ಲಿ ಈಶ್ವರಿಗೆ ಹೋಗಿದ್ವಿ. ಈಶ್ವರಿ ಹೌಸ್ಫುಲ್ ಇದರಲ್ಲಿ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ಲವ್ ಮಾಕ್ಟೇಲ್ 2 ಅಷ್ಟೇ ನವರಂಗಲ್ಲಿ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದಿದ್ವಿ. ಫುಲ್ ಹೌಸ್, ಭಾಳ ಮಜಾ ಆಯಿತು. So part 3 also, it's we might. If the little daughter in part 3 could describe her dad Adi in one word, what would it be? ಅವ್ಳು ಬರ್ತಾ ಇದೆ ಒಂದೇ ಪಪ್ಪ ಪಪ್ಪ ಅಲ್ಲ, the girl. ಈಗಲ್ಲ ನಮ್ಮ ಡಾಕ್ಟರ್. Yeah. No, generally. Sorry. Like, My father is my hero. Super hero. I don't want it to be complete, but if it is a full circle, if you want to put that in a nutshell, that experience, that It's a emotion. beautiful experience. It's a beautiful ಫಿಲ್ಮ್ಸ್ ಎಲ್ಲರೂ ಸೇರಿಸಿ. ಆ್ಯಂಡ್ ತುಂಬ ಎಥಿಕಲ್ ಆಗಿರೋಂಥ ವಿಷಯಗಳು, ತುಂಬ ಒಳ್ಳೊಳ್ಳೆ ವಿಷಯಗಳು. ವಿ ಆರ್ ಪ್ರೆಸೆಂಟಿಂಗ್ ಟು ಆರ್ ಆಡಿಯನ್ಸ್. ಅಂದರೆ ನಿಮ್ಗೆ ಅನ್ಸುತ್ತಾ, ಡು ಯು ಥಿಂಕ್ ದಟ್ ಲವ್ ಮಾಕ್ಟೇಲ್ ಇಸ್ ಓವರ್? ಅಂದರೆ ಅದು ಇನ್ನು ಮುಂದೆ ತೊಗೊಂಡೋದ್ರೆ ತುಂಬ ಅತಿ ಆಗುತ್ತೆ? ಸಿ ಆ್ಯಕ್ಚುಲಿ ಕೃಷ್ಣ ಅಂದರೆ ಇದು ಕೊನೆಯ ಅಧ್ಯಾಯ ಅಂತ ವಾಟ್ ಎವರ್ ಹಿ ಸೆಡ್ ದಟ್ ಇನ್ ದ ಟ್ರೇಲರ್, ಅದು ನೋಡಿದಾಗ ಐ ಫೆಲ್ಟ್ ಓಕೆ ಗುಡ್, ಲೆಟ್ಸ್ ರೌಂಡ್ ಇಟ್ ಅಪ್, ಇಟ್ಸ್ ಟೈಮ್ ಅಂತ. ಬಟ್ ನಾವು ಟ್ರೇಲರ್ನ ಬೇರೆಯವ್ರಿಗೆ ತೋರಿಸ್ಬೇಕಾದ್ರೆ ದ ಕೈಂಡ್ ಆಫ್ ರಿಯಾಕ್ಷನ್ ವಿ ಆರ್ ಗೆಟಿಂಗ್, ಬೇರೆಯವ್ರು ರಿಯಾಕ್ಟ್ ಮಾಡೋದು ನೋಡಿದಾಗ ಐ ಆಮ್ ಆ್ಯಕ್ಚುಲಿ ಗೆಟಿಂಗ್ ಎಮೋಷ್ನಲ್. ಹೌದಾ, ಮುಗ್ದೋಯ್ತಾ ಅಂದಾಗ ಆ್ಯಕ್ಚುಲಿ ರೈಟ್. ಐ ಮೀನ್ ನಾನು ನೋಡಿದಾಗ ರಿಯಾಕ್ಷನ್ ಬೇರೆ ಥರ ಇತ್ತು, ಬಟ್ ಬೇರೆಯವ್ರು ನೋಡಿ ಕೇಳಬೇಕಾದ್ರೆ ಒಂಥರ ಬೇರೆ ಥರ ಫೀಲ್ ಆಗ್ತಾ ಇದೆ. ಸೊ ಫ್ರಮ್ ದ ಫಿಲ್ಮ್ ಮೇಕರ್ಸ್ ಪಾಯಿಂಟ್ ಆಫ್ ವ್ಯೂ, ಯು ವಾಂಟ್ ಟು ಎಂಡ್ ದಿಸ್. ವಿ ಆರ್ ಹ್ಯಾಪಿ ಆ್ಯಂಡ್ ಪೀಪಲ್ who are watching it, like they say, it I can be will continued. just end it now. Let's see in the future. I don't know. But as of now, it's an end. It's an end ಅಂತ ನಾನು. No, we definitely want to wrap it up. No doubt about it. Let's see ಇದನ್ನ ಜನ ಹೇಗೆ ರಿಸೀವ್ ಮಾಡ್ತಾರೆ, ಏನಂತಾರೆ ಎಲ್ಲ. I just want to go slow. ಮುಗಿಸ್ಬಿಡೋಣ. Definitely, Love Mocktail, even though the franchise gets over. See, so it's just that they get emotional because they've traveled with the film, they've traveled with the characters. Yes. ಈಗ say for example, if you're watching a series and series ತುಂಬ ಇಷ್ಟ ಆಗೋದ್ರೆ ಅಯ್ಯೋ ಮುಗ್ದೋಯ್ತು ಅನ್ಸುತ್ತೆ, that feeling you get, right? But ಅದು ಚೆನ್ನಾಗಿದ್ದಾಗ it's good. Yeah. But having said that, like what Milana said, we want more to see, Krishna's direction, more films from you, because when you bring something close to reality, is what stays longer with you and with the audience. And we want this collaboration, the couple collaboration of Krishna and Milana, coming more often, and we enjoy it. That's so good to hear. Thank you. All the best. Thank you so much. Thank you.